ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಯುಗಾದಿ ಹಬ್ಬದ ಸ್ಪೆಷಲ್ ರೀಡಿಂಗ್ ಮಾಡ್ತಾ ಇದ್ದೀವಿ. ಸೊ ಈ ಯುಗಾದಿ ಹಬ್ಬ ಹೊಸ ಒಂದು ಸೈಕಲ್ ಶುರು ಆಗುತ್ತೆ, ಹೊಸ ಒಂದು ಅಧ್ಯಾಯ ಶುರು ಆಗುತ್ತೆ. ಸೊ ಈ ನಮ್ಮ ಹೊಸ ಸೈಕಲಲ್ಲಿ, ಹೊಸ ಅಧ್ಯಾಯದಲ್ಲಿ ನಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ ಅಥವಾ ಯಾವ ರೀತಿ ಬ್ರೇಕ್ ಥ್ರೂ ಸಿಗುತ್ತೆ, ಯಾವ ರೀತಿ ಬದಲಾವಣೆಗಳಾಗತ್ತೆ, ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಹೊಸ ಸೈಕಲಲ್ಲಿ. ಸೊ ಏನೆಲ್ಲ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ. ಈ ಹೊಸ ಸೈಕಲ್ ಬಗ್ಗೆ, ಹೊಸ ಒಂದು ಆ ಯುಗಕ್ಕೆ ನಾವು ಎಂಟರ್ ಆಗ್ತಾ ಇದ್ದೀವಿ, ಹೊಸ ಎರಾ, ನ್ಯೂ ಎರಾ. ಓಕೆ, ಸೊ ಲೆಟ್ಸ್ ಸಿ ಏನು ಯಾವ ರೀತಿ ನಮ್ಮ ಈ ಹೊಸ ಸೈಕಲ್ ಇರುತ್ತೆ ಅಂತ ಹೇಳಿ. ಆಲ್ ರೈಟ್. ಸೊ ಇವತ್ತಿನ ರೀಡಿಂಗ್ನ ಶುರು ಮಾಡೋದಕ್ಕೆ ಮುಂಚೆ ಕ್ವಿಕ್ ಅನೌನ್ಸ್ಮೆಂಟ್. ಹೊಸ ಒಂದು ಕೋರ್ಸು ಅಥವಾ ಮಾಸ್ಟರ್ ಕ್ಲಾಸ್ ಬರ್ತಾ ಇದೆ, ಡ್ರೀಮ್ ಡಿ ಕೋಡ್ ಅಂತ ಹೇಳಿ. ಸೊ ಕನಸುಗಳ ಬಗ್ಗೆ ನಮಗೆ ಎಷ್ಟೊಂದು ಪ್ರಶ್ನೆಗಳಿರುತ್ತೆ. ಕನಸು ಬಂದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ, ನಮ್ಮ ಒಳಗಡೆ ಇರುವಂಥ ಪ್ರಪಂಚನ ರಿಫ್ಲೆಕ್ಟ್ ಮಾಡುವಂಥದ್ದು. ಕೆಲವು ಸಲ ನಮ್ಮ ಗೈಡ್ಸ್ ಮಾತಾಡ್ತಾರೆ ಕನಸುಗಳ ಮುಖಾಂತರ, ಅಥವಾ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮಾತಾಡ್ತಾ ಇರುತ್ತೆ, ಅಥವಾ ನಮ್ಮ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅನ್ನುವಂಥ ಸೊಲ್ಯೂಷನ್ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಕನಸು ಬಂದು ಅದರದ್ದೇ ಆದಂಥ ಒಂದು ಪ್ರಪಂಚ ಅದು. ಸೊ ಎಷ್ಟೊಂದು ಸಲ ನಾವು ಕನಸು ಬಂದಾಗ ವಿ ಡೋಂಟ್ ನೋ ಅದನ್ನು ಹೇಗೆ ಡಿಕೋಡ್ ಮಾಡೋದು ಅಂತ. ಜನರಲಾಗಿ ನಾವು ಏನು ಮಾಡ್ತೀವಿ, ಗೂಗಲಿಗೆ ಹೋಗ್ತೀವಿ, ಈ ಥರ ಕನಸು ಬಂತು, ಇದನ್ನು ನೋಡಿದೆ, ಅಥವಾ ವಾಟ್ ಎವರ್ ದ ಸಿಂಬಲ್ ಏನಿತ್ತು ಅದನ್ನು ಗೂಗಲ್ ಮಾಡಿದಾಗ ಜನರಲಾಗಿ ಒಂದು ವೇಗಾಗಿ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ. ಬಟ್ ಅದು ಪರ್ಸ್ನಲ್ ಆಗಿ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ, ಪರ್ಸ್ನಲ್ ಆಗಿ ಡಿಕೋಡ್ ಮಾಡೋದು ಹೇಗೆ, ನಮ್ಮ ಕನಸನ್ನ, ಡ್ರೀಮ್ ಅಂತ ಅಂದರೆ ಏನು, ಕನಸು ಅಂತ ಅಂದರೆ ಏನು, ಕನಸು ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡುತ್ತೆ, ಕಮ್ಯುನಿಕೇಟ್ ಮಾಡುತ್ತೆ ನಮ್ಮ ಜೊತೆ, ಹೇಗೆ ನಾವೇ ಅದನ್ನು ಅರ್ಥ ಮಾಡ್ಕೊಳ್ಳೋದು ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಯೂಸ್ ಮಾಡಿ. ಸೊ ಐಲ್ ಬಿ ಶೇರಿಂಗ್ 7 ಸ್ಟೆಪ್ ಪ್ರಾಸೆಸ್, ಹೇಗೆ ನಮ್ಮ ಕನಸನ್ನು ನಾವೇ ಡಿಕೋಡ್ ಮಾಡೋದು ಅಂತ ಹೇಳಿ. ಸೊ ಆ ಕೋರ್ಸು 29th ಮಾರ್ಚ್ ಬರ್ತಾ ಇರೋದು. 29th ಮಾರ್ಚ್ ನೆಕ್ಸ್ಟ್ ಸಂಡೇ, ಈ ಸಂಡೇ ಅಲ್ಲ, ನೆಕ್ಸ್ಟ್ ಸಂಡೇ. ಸೊ ಅದು ಬಂದು 4 hour ಲೈವ್ ಕ್ಲಾಸ್ ಇರುತ್ತೆ. ಅದಾದಮೇಲೆ ರೆಕಾರ್ಡಿಂಗ್ ಇರುತ್ತೆ, ರೆಕಾರ್ಡಿಂಗಿಗೆ ಆಕ್ಸಸ್ ಇರುತ್ತೆ ನೆಕ್ಸ್ಟ್ 6 months. ಸೊ 4 hours ವಿಲ್ ಗೋ ಡೀಪ್, ಡ್ರೀಮ್ಸ್ ಬಗ್ಗೆ, ಕನಸುಗಳ ಬಗ್ಗೆ, ಆ್ಯಂಡ್ ಎವ್ರಿಥಿಂಗ್ ದಟ್ ಯು ಹ್ಯಾವ್ ಟು ನೋ, ನಿಮ್ಮ ಕನಸನ್ನು ನೀವು ಡಿಕೋಡ್ ಮಾಡೋದು ಹೇಗೆ ಅಂತ ಹೇಳಿ. ರೈಟ್. ಅದ್ರ ಜೊತೆ you'll have extra bonus, you'll have another free session, 2 hours session, ಎಲ್ಲಿ ನಾವು 1 ತಿಂಗಳು ಗ್ಯಾಪ್ ಆದಮೇಲೆ ಮತ್ತೆ ಮೀಟ್ ಮಾಡ್ತೀವಿ. ನಿಮ್ಮ ಕನಸುಗಳನ್ನು ನೀವು ಈ 7 ಸ್ಟೆಪ್ ಫಾರ್ಮುಲಾ ಯೂಸ್ ಮಾಡಿ ನೀವು ಡಿಕೋಡ್ ಮಾಡಬೇಕಾದ್ರೆ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ವಿಲ್ ಮೀಟ್ ಅಗೇನ್. ಸೊ ಬೇಸಿಕ್ಲಿ 4 hours ಪ್ಲಸ್ 2 hours ಎಕ್ಸ್ಟ್ರಾ ಬೋನಸ್ ಆಗಿ ಸಿಗುತ್ತೆ. ಅದ್ರ ಜೊತೆ ವಿಲ್ ಹ್ಯಾವ್ ಅ ಫ್ರೀ ವರ್ಕ್ ಬುಕ್, ಈ 7 ಸ್ಟೆಪ್ ಪ್ರಾಸೆಸ್ಸು, ಮತ್ತು ಯೂನಿವರ್ಸಲ್ ಮೀನಿಂಗ್ ಏನು ಡ್ರೀಮ್ಸ್ದು. ಫಾರ್ ಎಕ್ಸಾಂಪಲ್ ಈಗ ಹಾರ್ಸ್ ಬರ್ಬೋದು, ಸ್ನೇಕ್ ಬರ್ಬೋದು, ಅಥವಾ ನೀವು ಓಡ್ತಾ ಇರೋವಂಥ ಕನಸು ಬರ್ಬೋದು. ಜನರಲ್ ಆಗಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಕನಸುಗಳಲ್ಲಿ, ಅದ್ರದ್ದು ಯೂನಿವರ್ಸಲ್ ಮೀನಿಂಗ್, ಜನರಲ್ ಮೀನಿಂಗು, ಇದೆಲ್ಲ ಸೇರಿ ಒಂದು ವರ್ಕ್ ಬುಕ್ ಇರುತ್ತೆ ಫ್ರೀಯಾಗಿ ನಿಮಗೆ. ಓಕೆ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಯುಲ್ ಹ್ಯಾವ್ ಆಕ್ಸೆಸ್ ಗಾಡೆಸ್ ವರ್ಸ್ ಕಮ್ಯುನಿಟಿಗೆ. ವಿ ಹ್ಯಾವ್ ಅ ವಾಟ್ಸಪ್ ಗ್ರೂಪ್, ಗಾಡೆಸ್ ಕಮ್ಯುನಿಟಿದು, ಗಾಡೆಸ್ ವರ್ಸ್ ಕಮ್ಯುನಿಟಿದು. ಸೊ ವಿಲ್ ಹ್ಯಾವ್ ಆಕ್ಸೆಸ್ ಟು ಗಾಡೆಸ್ ವರ್ಸ್ ಕಮ್ಯುನಿಟಿ ವಾಟ್ಸ್ಯಾಪ್. ಪ್ರತಿ ತಿಂಗಳು ನಾವು ಮಂತ್ಲಿ ಒನ್ಸ್ ಮೀಟ್ ಮಾಡ್ತೀವಿ. ವಿ ಡಿಸ್ಕಸ್ ಆ ತಿಂಗಳು ಯಾವ ರೀತಿ ಇದೆ, ಟ್ಯಾರೋ ರೀಡಿಂಗ್ ಮಾಡ್ತೀವಿ, ಆ್ಯಂಡ್ ಎನರ್ಜೀಸ್ ಯಾವ ರೀತಿ ಇದೆ ಅಂತ ಹೇಳಿ ನೆಕ್ಸ್ಟ್ ಮಂತ್ಗೆ ಪ್ರಿಪೇರ್ ಆಗ್ತೀವಿ. ಆ್ಯಂಡ್ ವಿ ಕೈಂಡ್ ಆಫ್ ಮೋಟಿವೇಟ್ ಆ್ಯಂಡ್ ಹೆಲ್ಪ್ ಈಚ್ ಅದರ್ ಆ ಪರ್ಟಿಕ್ಯುಲರ್ ಗ್ರೂಪಲ್ಲಿ. ಸೊ ವಿಲ್ ಹ್ಯಾವ್ ಆಕ್ಸೆಸ್ ಟು ದ್ಯಾಟ್ ಆಲ್ಸೋ. ಓಕೆ, ಸೊ ಡೋಂಟ್ ಮಿಸ್ ಔಟ್. ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಆ್ಯಂಡ್ ಜಾಯಿನ್ or enroll ಈ ಕೋರ್ಸ್ಗೆ. ಸೊ ಅಗೇನ್ ಇಟ್ ಈಸ್ ಹ್ಯಾಪನಿಂಗ್ ಆನ್ 29th ಮಾರ್ಚ್ ಬೆಳಗ್ಗೆ 10 ಗಂಟೆಗೆ, 4 hour ಆನ್ಲೈನ್ ಕ್ಲಾಸ್, ಡ್ರೀಮ್ ಡಿಕೋಡ್. ಆಲ್ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತನ ಟ್ಯಾರೋ ರೀಡಿಂಗ್. 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಇಶಲ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್ ಬ್ರೇಸ್ಲೆಟ್. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಈ ಹೊಸ ಯುಗಾದಿ ಎನರ್ಜಿ ಅಥವಾ ಹೊಸ ಸೈಕಲ್ಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯುವರ್ ಯುಗಾದಿ ಬ್ಲೆಸ್ಸಿಂಗ್ಸ್, ಯುವರ್ ಯುಗಾದಿ ಎನರ್ಜಿ. ಕೋರ್ಸ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಸೊ ಎನ್ರೋಲ್ ಕೋರ್ಸ್ಗೂ ಕೂಡ. ಸೊ ಲೆಟ್ಸ್ ಸ್ಟಾರ್ಟ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ, ಬಟ್ ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೈಟ್, ಸೊ ಲೆಟ್ಸ್ ಬಿಗಿನ್. ಗ್ರೂಪ್ ನಂಬರ್ 1 ಒಂದೇ ಒಂದು ಸೆಕೆಂಡೂ ಟೈಮ್ ವೇಸ್ಟ್ ಮಾಡಲಿಲ್ಲ. ನಿಮ್ಮ ಗ್ರೂಪ್ಗೆ ಲೈಕ್ ನಿಮ್ಮ ಸ್ಟಾಪ್ ಮಾಡಿ ಲಾಸ್ಟ್ ಪಾರ್ಟ್ ರೆಕಾರ್ಡಿಂಗನ್ನು, ಇದನ್ನು ಮತ್ತೆ ಸ್ಟಾರ್ಟ್ ಮಾಡಿದ ತಕ್ಷಣ ರೆಕಾರ್ಡಿಂಗು ಮೆಸೇಜಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇಟ್ ಈಸ್ ಲೈಕ್
ಇಟ್ ಈಸ್ ಫ್ಲೋಯಿಂಗ್. ದಟ್ ಈಸ್ ದ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಲಾಡ್ ಆಫ್ ಫ್ಲೋಯಿಂಗ್ ಎನರ್ಜಿ, ಲೈಕ್ ನೀರು, ಮಳೆ ಬರ್ತಾ ಇರುವಂಥ ಎನರ್ಜಿ. ಮಳೆ ಬಂದಾಗ ಏನಾಗುತ್ತೆ, ಹಳೇದೆಲ್ಲ ಕೊಚ್ಕೊಂಡು ಹೋಗುತ್ತೆ. ಹಳೆ ನೀರು, ಗಲೀಜು, ಧೂಳು ಏನೆಲ್ಲ ಇತ್ತು ನಮ್ಮ ರೂಫ್ ಟಾಪ್ ಮೇಲೆ, ರೂಫ್ ಟಾಪ್ಗೆ ನಾವು ರೀಚ್ ಆಗೋದಕ್ಕಾಗೋದಿಲ್ಲ. ಮೇಲ್ಗಡೆ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಮಳೆ ಬಂದಾಗ ಇಟ್ ಎವ್ರಿಥಿಂಗ್ ವಾಶಸ್ ಅವೇ. ಏನೆಲ್ಲ ಧೂಳಿತ್ತು, ಏನು ನಮ್ಮ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಆ್ಯಂಡ್ ಆಲ್ಸೋ ಕಣ್ಣಿಗೆ ಧೂಳು ಬಿದ್ದಿರೋದನ್ನ ತೋರಿಸ್ತಾ ಇರೋದು. ಕಣ್ಣಿಗೆ ಧೂಳು ಬಿದ್ದು ಲೈಕ್ ಕಣ್ಣು ಒತ್ತುತ್ತಾ ಇತ್ತು. ಎಲ್ಲ ಟೈಮು ನಾವು ಬ್ಲಿಂಕ್ ಮಾಡಿದಾಗ ಅದೇನು ಅಬ್ಸ್ಟೆಕಲ್ ಇತ್ತು ಅಥವಾ ಏನು ಕಣ್ಣಿಗೆ ಒತ್ತುತ್ತಾ ಇತ್ತು ನಮಗೆ, ಅದು ರಿಲೀಸ್ ಆಗ್ತಾ ಇರೋದು. ಲಾರ್ಡ್ ಆಫ್ ವಾಟರ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ಬಿಫೋರ್ ವಿ ಕಂಟಿನ್ಯೂ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಿಕಾಸ್ ಮೆಸೇಜ್ ಬಂದು ಇಟ್ ಕೇಮ್ ಸೋ ಕ್ವಿಕ್ಲಿ. ಸೊ ವಿಶ್ ಮಾಡೋದಕ್ಕೆ ಐ ಕುಡಂಟ್ ಸ್ಟಾಪ್. ಆಲ್ರೈಟ್, ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಮೇ ದಿಸ್ ಬಿ ಅ ವಂಡರ್ಫುಲ್ ಸೈಕಲ್ ನಿಮಗೆ ಅಂತ ಹೇಳಿ ವಿಶ್ ಮಾಡ್ತಾ ಲೆಟ್ಸ್ ಕಂಟಿನ್ಯೂ ನಿಮ್ಮ ರೀಡಿಂಗನ್ನು. ಸೊ ಲಾಡ್ ಆಫ್ ವಾಟರ್ ಎನರ್ಜಿ, ಎಮೋಷನ್ಸ್ ತುಂಬಾ ಕ್ಲೆನ್ಸ್ ಆಗ್ತಾ ಇರೋದು, ಕ್ಲಿಯರ್ ಆಗ್ತಾ ಇರೋದು. ಅ ಪೀಸ್ ಆಫ್ ಮೈಂಡನ್ನ ನೀವು ಮತ್ತೆ ರೀಗೇನ್ ಮಾಡ್ತಾ ಇರೋದು ನಿಮ್ಮ ಎನರ್ಜಿ. ಐ ಆಮ್ ಫೀಲಿಂಗ್ ಲಾಡ್ ಆಫ್ ಹಾರ್ಟ್ ಶಿವರ್ ಆಗ್ತಾ ಇರೋದು. ಪಾಲ್ಪಿಟೇಷನ್ ಅಂತ ಏನು ಹೇಳ್ತೀವಿ, ಸಡನ್ ಆಗಿ ದರ್ ಇಸ್ ದ ಶಿವರ್ ಇನ್ ಮೈ ಹಾರ್ಟ್. ಲೈಕ್ ಎಷ್ಟೊಂದು ಟೈಮಿಂದ ಅಥವಾ ತುಂಬ ಕಾಲದಿಂದ ನಾನು ರೆಸ್ಟ್ಲೆಸ್ ಎನರ್ಜಿನಲ್ಲಿದ್ದೆ, ಲೈಕ್ ಟೆನ್ಷನಲ್ಲಿದ್ದೆ, ಅಥವಾ ಸೀಟ್ ತುದಿನಲ್ಲಿ ಕೂತಿರೋ ಅಂಥ ಎನರ್ಜಿ, ಲೈಕ್ ಎಲ್ಲಿ ಏನು ಹಾಳಾಗುತ್ತೋ ಅಥವಾ ಎಲ್ಲಿ ಏನನ್ನು ಕಳ್ಕೊಳ್ತೀನೋ, ದೆರ್ ವಾಸ್ ದಿಸ್ ಎಡ್ಜ್ ಆಫ್ ದ ಸೀಟ್ ಎನರ್ಜಿ. ಆ ಸೀಟ್ ಎಡ್ಜಲ್ಲಿ ಕೂತಿದ್ದಾಗ ನಮ್ಮ ಕಾಲು ಟ್ಯಾಪ್ ಮಾಡ್ತಾ ಇದ್ದೀವಿ ಟೆನ್ಷನಿಗೆ, ನಮ್ಮ ಕೈ ಟ್ಯಾಪ್ ಮಾಡ್ತಾ ಇದ್ದೀವಿ ಟೆನ್ಷನಿಗೆ. ಬಿಕಾಸ್ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಇಸ್ ದ ಪ್ಲಾಟ್ ಟ್ವಿಸ್ಟ್, ಅಥವಾ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಸಿಚುವೇಶನ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅಥವಾ ಈ ಸಿಚುವೇಶನ್ ಯಾವ ರೀತಿ ಟರ್ನ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಐ ಆಮ್ ಟ್ಯಾಪಿಂಗ್, ಐ ಆಮ್ ರೆಸ್ಟ್ಲೆಸ್. ಆ ಎನರ್ಜಿ ಬಂದು ಫೈನಲ್ ಆಗಿ ಆ ಸೀಟ್ ರೆಸ್ಟ್ಗೆ ಹಿಂದೆ ಓರ್ಕೊಂಡು ಆರಾಮಾಗಿ ಕೈ ಎರಡೂ ರಿಲ್ಯಾಕ್ಸ್ ಆಗಿ ರಿಕ್ಲೈನ್ ಮಾಡಿಕೊಂಡು ಕಾಲನ್ನು ಚಾಚ್ಕೊಂಡು ಯು ಆರ್ ಕೈಂಡ್ ಆಫ್ ರಿಲ್ಯಾಕ್ಸಿಂಗ್ ಅಂಥೇಳಿ ಡೀಪ್ ಬ್ರೆತ್ ತೊಗೊಂಡು ಐ ಕ್ಯಾನ್ ರಿಲ್ಯಾಕ್ಸ್ ನಾವು. ಓಕೆ, ಸೊ ಯಾವುದೋ ಒಂದು ಅಬ್ಸ್ಟೆಕಲ್ಲು ನಿಮಗೆ ರೆಸ್ಟ್ಲೆಸ್ ಮಾಡ್ತಾ ಇದ್ದಂಥ ಅಬ್ಸ್ಟೆಕಲನ್ನು ನಿಮ್ಮ ಲೈಫಿಂದ ರಿಮೂವ್ ಮಾಡ್ತಾ ಇರೋದು ಅಥವಾ ರಿಲೀಸ್ ಮಾಡ್ತಾ ಇರೋದನ್ನ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಅಗೇನ್ ಆ ಮಳೆ ನೀರನ್ನು ತೋರಿಸ್ತಾ ಇರೋದು. ಮಳೆ ನೀರು ಬಂದು ಸಣ್ಣದಾಗಿ ಸ್ಟಾರ್ಟ್ ಆಗಿದ್ದು, ಬರೀ ತುಂತುರು ಹನಿ ಇಡ್ತಾ ಇದ್ದಿದ್ದು, ಹಂಗೆ ಅದರ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಜೋರಾಗಿ ಮಳೆ ಬರ್ತಾ ಇದೆ. ಈ ಪ್ರೆಷರ್ ವಾಶ್ ಮಾಡ್ತೀವಲ್ಲ ಕಾರ್ನ, ವೆಹಿಕಲನ್ನು, ಎಲ್ಲಿ ಧೂಳು ಜನರಲ್ ವಾಶಲ್ಲಿ ಸಿಗದೆ ಇರೋವಂಥದ್ದು ಪ್ರೆಷರ್ ವಾಶ್ ಮಾಡಿದಾಗ ಇಟ್ ವಿಲ್ ಬಿ ಲೈಕ್ ಸ್ಕ್ವೀಕಿ ಕ್ಲೀನ್. ಸೊ ದಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ದರ್ ಇಸ್ ಲಾಡ್ ಆಫ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಎಮೋಷ್ನಲ್ ಬ್ಯಾಗೇಜಸ್, ಕಾರ್ಮಿಕ್ ಬ್ಯಾಗೇಜಸ್, ಕಾರ್ಡ್ ಕಟ್ ಮಾಡೋದಿರ್ಬೋದು, ಪಾಸ್ಟ್ ಬ್ಯಾಗೇಜಸ್ ಇರ್ಬೋದು, ಹಳೆ ರಿಲೇಷನ್ಶಿಪ್ಗಳಿಂದ ಬಂದಂಥ ಬ್ಯಾಗೇಜಸ್ ಇರ್ಬೋದು. ಅಥವಾ ಸಡನ್ನಾಗಿ ಇನ್ನೊಂದೇನು ಹೇಳ್ತಾ ಇರೋದು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೇ ಬಿ 2026 ದೆರ್ ವಾಸ್ ಅ ಪ್ಲಾಟ್ ಟ್ವಿಸ್ಟ್ ನಿಮ್ಮ ಲೈಫಲ್ಲಿ. ಯು ಡಿಡ್ಂಟ್ ಎಕ್ಸ್ಪೆಕ್ಟ್ 2026 ಇದು ಈ ಥರ ಒಂದು ಟ್ವಿಸ್ಟ್ ಸಿಗುತ್ತೆ ನಿಮ್ಮ ಸ್ಟೋರಿನಲ್ಲಿ ಅಂಥೇಳಿ, ಅಥವಾ ಇಟ್ ವಾಸ್ ವೆರಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಯು ಆರ್ ಶಾಕ್ಡ್ ಅಥವಾ ಸರ್ಪ್ರೈಸ್ಡ್. ಓಕೆ, ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಅನ್ನೋ ಥರ ಶಾಕಲ್ಲಿದ್ದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ದಟ್ ಶಾಕ್ ವಾಸ್ ನೆಸಸರಿ ನಿಮಗೆ. ಅದು ಬಂದು ನಿಮ್ಮ ಕಾರ್ಮಿಕ್ ಬ್ಯಾಗೇಜನ್ನು ರಿಲೀಸ್ ಮಾಡೋದಕ್ಕೆ ಇಟ್ ವಾಸ್ ಅ ಗೋಲ್ಡನ್ ಟಿಕೆಟ್ ಅಂತ ಹೇಳ್ತಾ ಇರೋದು. ಇಟ್ ವಾಸ್ ಅ ಬೈಪಾಸಿಂಗ್ ಟಿಕೆಟ್. ಬೈಪಾಸ್ ಅನ್ನೋದಕ್ಕಿಂತ ಟೈಮ್ ಲೈನ್ ಕೊಲ್ಯಾಪ್ಸ್ ಅಂತ ಹೇಳ್ತೀವಿ. ಲೈಕ್ ಈ ಪರ್ಟಿಕ್ಯುಲರ್ ಸಿಚುವೇಶನನ್ನು ಸಾಲ್ವ್ ಮಾಡೋದಕ್ಕೆ ರೆಗ್ಯುಲರ್ ಟೈಮ್ ಪೀರಿಯಡಲ್ಲಿ ಮೇ ಬಿ ಒಂದು 5 years ಬೇಕಾಗಿರ್ಬೋದು. ಬಟ್ ಆ ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡಿ, ಹೈ ಲೆವೆಲಲ್ಲಿ ಇನ್ಕ್ರೀಸ್ ಮಾಡಿ, ಲೈಕ್ 2 monthsಲ್ಲಿ ಆ ಪ್ರಾಬ್ಲಮ್ನ ಸಿವಿಯರ್ ಆಗಿ ಲೈಕ್ ಟೆನ್ಸ್ಡ್ ಎನರ್ಜಿ ಕೊಟ್ಟು ಆ ಕಾರ್ಮಿಕ್ ಎನರ್ಜಿ 2 monthsಲ್ಲಿ ರಿಲೀಸ್ ಮಾಡಿದ್ವಿ. 6 years ಆಗಬೇಕಾಗಿದ್ದು. ಸೊ ದೆರ್ ವಾಸ್ ದಿಸ್ ಆಕ್ಸಲರೇಟೆಡ್ ಟೈಮ್ ಲೈನ್, ಲೈಕ್ ಫುಲ್ ಸ್ಪೀಡಲ್ಲಿ ವಿ ಕ್ಲೆನ್ಸ್ಡ್ ಆ್ಯಂಡ್ ಕ್ಲಿಯರ್ಡ್ ಸಮಥಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಡೆಫಿನೆಟ್ಲಿ ಅ ಲಾಡ್ ಆಫ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಆ್ಯಂಡ್ ರಿಲೀಸಿಂಗ್ ಎಮೋಷನಲ್ ಬ್ಯಾಗೇಜಸ್, ಕಾರ್ಮಿಕ್ ಬ್ಯಾಗೇಜಸ್, ವಾಟ್ ಎವರ್ ವಿ ವರ್ ಕ್ಯಾರಿಯಿಂಗ್ ಅಲ್ಲ ನಮ್ಮ ಎಂಟೈರ್ ಲೈಫ್ ಟೈಮಲ್ಲಿ ಪಾಸ್ಟ್ ಲೈಫಿಂದ ನಾವೇನೇನೋ ಕ್ಯಾರಿ ಮಾಡ್ತಾ ಇದ್ವಿ. ಸೊ ವಿ ಹ್ಯಾವ್ ಕ್ಲೆನ್ಸ್ಡ್ ಅ ಲಾಟ್ ಗ್ರೂಪ್ ನಂಬರ್ 1. ಆ್ಯಂಡ್ ಆಲ್ಸೋ ನಿಮ್ಮ ನೆಕ್ಸ್ಟ್ ಸೈಕಲಲ್ಲಿ ಈ ಹೊಸ ಕ್ಲೆನ್ಸ್ಡ್ ಎನರ್ಜಿನ ತೊಗೊಂಡು ನಾವು ಹೊಸ ಸೈಕಲಿಗೆ ಮೂವ್ ಆದಾಗ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಕೈಂಡ್ ಆಫ್ ರಿಲ್ಯಾಕ್ಸ್ಡ್ ಫೀಲಿಂಗ್ ನಿಮ್ಮ ಎನರ್ಜಿನಲ್ಲಿ. ಲೈಕ್ ಆ ರೆಸ್ಟ್ಲೆಸ್ನೆಸ್ ಕಡಿಮೆ ಆಗಿದೆ. ವಿ ಆರ್ ಓಕೆ ಲೈಫನ್ನ ಸಿಂಪಲ್ಲಾಗಿ ಲೀಡ್ ಮಾಡೋದಕ್ಕೆ. ವಿ ಆರ್ ಓಕೆ ಲೈಫನ್ನ ಲೈಕ್ 1 day at a time ತೊಗೊಂಡು ಹೋಗೋದಕ್ಕೆ. ವಿ ಆರ್ ಓಕೆ, ಲೈಕ್ ವಿ ಆರ್ ಟ್ರಸ್ಟಿಂಗ್ ಯೂನಿವರ್ಸನ್ನ, ಎವ್ರಿಥಿಂಗ್ ವಿಲ್ ಬಿ ಓಕೆ ಅಂತ ಹೇಳಿ ಆ ಪೀಸ್ ಆಫ್ ಮೈಂಡ್ ಎನರ್ಜಿಗೆ ನಾವು ಮೂವ್ ಆಗ್ತಾ ಇರೋದು. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಓಕೆ ಬಿಕಾಸ್ ಸಮ್ ಹೌ ನನ್ನ ಹಾರ್ಟಲ್ಲಿ ಆ ಪೀಸ್
ನೆಮ್ಮದಿ ಅಂತ ಅನ್ನೋದನ್ನು ಕಂಡ್ಕೊಂಡಿದ್ದೀನಿ, ಅಥವಾ ನನ್ನ ಮೈಂಡಲ್ಲಿ ಆ ಕಾಮ್ನೆಸ್ಸನ್ನು ಕಂಡ್ಕೊಂಡಿದ್ದೀನಿ. ಮೇ ಬಿ ನಿಮ್ಮ ಮೈಂಡ್ ಬಂದು ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ರೆಸ್ಟ್ಲೆಸ್ ಪಾಸ್ಟ್ 2-3 ಮಂತ್ಸಿಂದ. ಲೈಕ್ ಓವರ್ ಥಿಂಕಿಂಗ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಫಿಯರ್ ಇರ್ಬೋದು, ಮೇ ಬಿ ಇಟ್ ವಾಸ್ ಓವರ್ ಆ್ಯಕ್ಟಿವ್ ಮೈಂಡ್ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ. ಇಟ್ ಈಸ್ ಫೈನಲಿ ಕಾಮಿಂಗ್ ಡೌನ್. ಈ ಹೊಸ ಸೈಕಲಲ್ಲಿ ನೀವು ಅಷ್ಟು ಸುಲಭವಾಗಿ ನಿಮ್ಮ ಟ್ರ್ಯಾಕಿಂದ ನೀವು ಆಚೆ ಬರೋದಿಲ್ಲ. ಯು ಆರ್ ಆನ್ ಟ್ರ್ಯಾಕ್. ಎಮೋಷ್ನಲಿ ಯು ಆರ್ ಫೀಲಿಂಗ್ ಬೆಟರ್, ಮೆಂಟಲಿ ಯು ಆರ್ ಫೀಲಿಂಗ್ ಬೆಟರ್, ಫಿಸಿಕಲಿ ಯು ಆರ್ ಫೀಲಿಂಗ್ ಬೆಟರ್. ನಾವು ಆ ನೀರಿನ ಎನರ್ಜಿ ಬಂದು ಇಟ್ ಈಸ್ ಫಿಸಿಕಲ್ ಹೀಲಿಂಗ್ ಆಲ್ಸೋ. ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ತಾ ಇರೋದು ನೀವು, ನಿಮ್ಮ ಹೆಲ್ತನ್ನ ನೀವು ಪ್ರಯಾರಿಟೈಸ್ ಮಾಡ್ತಾ ಇರೋದು ಈ ಹೊಸ ಸೈಕಲಲ್ಲಿ, ಹೊಸ ಯುಗಾದಿ ಸೈಕಲಲ್ಲಿ, ಹೊಸ ವರ್ಷ ಶುರು ಆಗ್ತಾ ಯು ಆರ್ ಪ್ರಯಾರಿಟೈಸಿಂಗ್ ನಿಮ್ಮ ಹೆಲ್ತನ್ನ, ನಿಮ್ಮ ಎನರ್ಜಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಈ ಹಳೆ ನೀರೆಲ್ಲ ಕೊಚ್ಕೊಂಡು ಹೋದಾಗ ದ ಫ್ರೆಶ್ನೆಸ್ ಏನಿರುತ್ತೆ, ಇವಾಗ ತಾನೇ ಮಳೆ ಬಂದು ನಿಂತಾಗ ಎಲೆಗಳಿಂದ ಹನಿ ಬೀಳ್ತಾ ಇರೋದು, ಇಟ್ ಫೀಲ್ಸ್ ಸೋ ಫ್ರೆಶ್ ಆ್ಯಂಡ್ ರೆಜುವಿನೇಟೆಡ್. ಕಣ್ಣೀರೆಲ್ಲ ಮುಗ್ದೋದ್ಮೇಲೆ ನಾವು ಯು ಕ್ಯಾನ್ ಸಿ ಕ್ಲಿಯರ್ಲಿ, ಎಲ್ಲನೂ ಕ್ಲಿಯರ್ ಆಗಿ ನೋಡೋದಕ್ಕೆ ಆಗುವಂಥದ್ದು. ಫುಲ್ ಮೂನ್, ಯುವರ್ ಫಿಯರ್ಸ್ ರಿಸಾಲ್ವ್. ಫುಲ್ ಮೂನ್ ಇನ್ ಕ್ಯಾನ್ಸರ್. ದಿಸ್ ಈಸ್ ಎಕ್ಸಾಕ್ಟ್ಲಿ ನಾವು ಮಾತಾಡ್ತಾ ಇರೋದು. ಕ್ಯಾನ್ಸರ್ ಎನರ್ಜಿ ಬಂದು ಹೈಲಿ ಎಮೋಷ್ನಲ್ ಎನರ್ಜಿ ಆ್ಯಂಡ್ ಆಲ್ಸೋ ವೆರಿ ಸೈಕಿಕ್ ಎನರ್ಜಿ ಆ್ಯಂಡ್ ಆಲ್ಸೋ ನಮ್ಮ ಮನೆಗೆ ನಮಗೆ ರಿಲೇಟ್ ಆಗಿರುವಂಥ ಎನರ್ಜಿ, ಲೈಕ್ ನಮ್ಮ ಎಮೋಷ್ನಲ್ ಬಾಡಿಗೆ ರಿಲೇಟ್ ಆಗಿರುವಂಥ ಎನರ್ಜಿ. ಐ ಆಮ್ ಅ ಕ್ಯಾನ್ಸರ್ ಸೈನ್. ಇಲ್ಲಿ ಯಾರಾದರೂ ಕ್ಯಾನ್ಸರ್ ಸೈನ್ ಅವರಿದ್ದರೆ ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ಕ್ಯಾನ್ಸರ್ ಅಂತ ಹೇಳಿ. ಸೊ ವಿ ಆರ್ ಸೋಲ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಪ್ರಾಬಬ್ಲಿ. ಸೊ ಕ್ಯಾನ್ಸರ್ ಸೈನ್ ಇದ್ದರೆ ನಿಮಗೆ ಗೊತ್ತು ಎಮೋಷನ್ಸ್ ಬಂದು ಎಷ್ಟು ಇಂಟೆನ್ಸ್ ಆಗಿರುತ್ತೆ, ಎಸ್ಪೆಷಲಿ ಫುಲ್ ಮೂನ್ ಪೀರಿಯಡಲ್ಲಿ, ನ್ಯೂ ಮೂನ್ ಪೀರಿಯಡಲ್ಲಿ. ಸೈಕಲ್ಸ್ ಮೂವ್ ಆಗಬೇಕಾದ್ರೆ, ಪ್ರಪಂಚದಲ್ಲಿ ಏನಾದರೂ ಎಕ್ಸ್ಟ್ರೀಮಾಗಿ ಏನಾದರೂ ಆಗ್ತಿದ್ರೆ ನಮಗೆ ಪರ್ಸ್ನಲ್ ಆಗಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಯು ಆರ್ ಫೈಂಡಿಂಗ್ ದಟ್ ಪೀಸ್, ಗ್ರೂಪ್ ನಂಬರ್ 1. ಲೈಕ್ ಈ ಕಾರ್ಡ್ ನೋಡಿದ್ರೇ ದೆರ್ ಇಸ್ ಲಾಡ್ ಆಫ್ ಬ್ರೈಟ್ನೆಸ್, ಆ ಪೀಸ್ಫುಲ್ ಎನರ್ಜಿ ಬರ್ತಾ ಇರೋದು, ಭಯಗಳೆಲ್ಲ ಡಿಸಾಲ್ವ್ ಆಗ್ತಾ ಇರೋದು. ಜನರಲ್ ಆಗಿ ನಾನು ಅದು ಹೇಳದ್ನಲ್ಲ, ಲೈಕ್ ಸೀಟ್ ತುದಿನಲ್ಲಿ ಕೂತ್ಕೊಂಡಿರೋದು, ಚೇರ್ ತುದಿನಲ್ಲಿ ಕೂತ್ಕೊಂಡಿರೋದು, ಲೈಕ್ ವಿ ಆರ್ ಕೇರ್ಡ್. ಜೀವನದಲ್ಲಿ ಯಾವ ರೀತಿ ಈ ಸಿಚುವೇಶನ್ ಚೇಂಜ್ ಆಗುತ್ತೆ, ಅಥವಾ ಯಾವ ರೀತಿ ಬದಲಾಗುತ್ತೆ, ಅಥವಾ ಬದಲಾಗುತ್ತಾ ಇಲ್ವಾ, ಅಥವಾ ಇದು ಈ ಥರ ಆಗೋದ್ರೆ ಅದು ಆ ಥರ ಆಗೋದ್ರೆ ಇದು ಯಾವತ್ತಿಗೂ ಬದಲಾಗಲ್ಲ. ದೆರ್ ಇಸ್ ಲಾಡ್ ಆಫ್ ಫಿಯರ್ ಆಫ್ ರಿಜೆಕ್ಷನ್ ಇರ್ಬೋದು, ಫಿಯರ್ ಆಫ್ ಅನ್ಸರ್ಟೆಂಟಿ, ಅಂದರೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರುವಂಥ ಭಯಗಳಿರ್ಬೋದು. ಸೊ ಈ ಹೊಸ ಸೈಕಲಲ್ಲಿ ಆ ಭಯಕ್ಕೆ ನೀವು ಬೀಳ್ತಾ ಇಲ್ಲ, ಆ ಭಯನೆಲ್ಲ ಡಿಸಾಲ್ವ್ ಮಾಡ್ತಾ ಇದ್ದೀರಾ. ಯುವರ್ ಫಿಯರ್ ಇಸ್ ಗೆಟಿಂಗ್ ಡಿಸಾಲ್ವ್ಡ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೋಗ್ತಾ ಇರೋದು. ಆ್ಯಂಡ್ ದ ಕಾರ್ಡ್ ನೆಕ್ಸ್ಟ್ ಕಾರ್ಡ್ ಬಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸೋದು ಬಿಲೀವ್ ಇನ್ ಯುವರ್ ಗುಡ್ ಲಕ್. ಓಕೆ, ಸ್ಯಾಜಿಟೇರಿಯಸ್ ಎನರ್ಜಿ, ನಿಮ್ಮ ಕ್ರೌನ್ ಚಕ್ರ ಎನರ್ಜಿ. ಸೊ ಎಮೋಷ್ನಲ್ ಅರ್ಜೆನ್ಸಿಯಿಂದ ಯು ಆರ್ ಮೂವಿಂಗ್ ಟು ಕಾಮ್ನೆಸ್, ಗ್ರೂಪ್ ನಂಬರ್ 1. ಲೈಕ್ ಈ ಒಂದು ಆ ಕಡೆ ತುದಿ ಎಕ್ಸ್ಟ್ರೀಮಿಂದ ಈ ಕಡೆ ತುದಿ ಎಕ್ಸ್ಟ್ರೀಮಿಗೆ ಹೋಗ್ತಾ ಇದ್ದೀವಿ. ಲೈಕ್ ವಿ ಆರ್ ಸೋ ರೆಸ್ಟ್ಲೆಸ್, ನಾವು ವಿ ಆರ್ ಸೋ ಕಂಫರ್ಟಬಲ್. ಓಕೆ, ವಿ ಬಿಲೀವ್ ಹೈಯರ್ ಪವರ್ಸಲ್ಲಿ, ಗುಡ್ ಲಕ್ಕಲ್ಲಿ, ವಿ ಬಿಲೀವ್ ಜೀವನದಲ್ಲಿ ಯಾವಾಗಲೂ ಇದೇ ರೀತಿ ಇರಲ್ಲ. ವೀಲ್ ಆಫ್ ಫಾರ್ಚೂನ್ ಎನರ್ಜಿನಲ್ಲಿ ವಿ ಬಿಲೀವ್ ಎವ್ರಿಥಿಂಗ್ ವಿಲ್ ಬಿ ಓಕೆ ಅನ್ನೋವಂಥ ಎನರ್ಜಿನಲ್ಲಿ, ಈ ರೆಸ್ಲೆಸ್ ಎನರ್ಜಿಯಿಂದ, ಈ ಅನ್ಸರ್ಟನ್ಟಿ ಎನರ್ಜಿಯಿಂದ, ಫಿಯರ್ ಬೇಸ್ಡ್ ಎನರ್ಜಿಯಿಂದ ಯು ಆರ್ ಗೋಯಿಂಗ್ ಟು ಬಿಲೀವಿಂಗ್, ಲೈಕ್ ಐ ಬಿಲೀವ್ ಇನ್ ದ ಯೂನಿವರ್ಸ್, ಐ ಬಿಲೀವ್ ಇನ್ ಮೈ ಗುಡ್ ಲಕ್ ಅಂತ ಹೇಳಿ, ಐ ಬಿಲೀವ್ ನನ್ನ ವಾಟ್ ಯು ಕಾಲ್ ಲೆಗಸಿ. ಈಗ ಫಾರ್ ಎಕ್ಸಾಂಪಲ್ ಯೂನಿವರ್ಸು ಅಥವಾ ಈ ಹೈಯರ್ ಬೀಯಿಂಗ್ಸು ನಮ್ಮ ಪೇರೆಂಟ್ಸ್ ಅಂತ ಅಂದರೆ ನಮಗೆ ಬರಲೇಬೇಕಲ್ಲ, ಅವರು ಆ ಒಂದು ಅಬಂಡೆನ್ಸು ನಮಗೂ ಬರಲೇಬೇಕು. ಲೈಕ್ ನಮ್ಮ ಅಪ್ಪ ಅಮ್ಮನ ಹತ್ರ ಇರೋ ಅಬಂಡೆನ್ಸು ನಮಗೆ ತಾನೇ ಬರಬೇಕು. ಸೊ ದಟ್ ಈಸ್ ಲೈಕ್ ಯು ಡಿಸರ್ವ್ ದ್ಯಾಟ್ ಬಿಕಾಸ್ ದಟ್ ಈಸ್ ಯುವರ್ಸ್. ನಿಮ್ಮದು ಆ ಅಬಂಡೆನ್ಸ್ ನಿಮ್ಮದು, ಆ ಪೀಸ್ ಆಫ್ ಮೈಂಡ್ ನಿಮ್ಮದು, ಆ ಒಳ್ಳೆ ರಿಲೇಷನ್ಶಿಪ್ ನಿಮ್ಮದು. ಯಾಕೆಂದರೆ ಇಟ್ ಈಸ್ ಯುವರ್ ಲೆಗಸಿ. ಲೈಕ್ ಯೂನಿವರ್ಸ್ ಇಸ್ ಲವ್ ಅಂದರೆ ನಿಮಗೂ ಆ ಯೂನಿವರ್ಸಲಿ ಬ್ಯೂಟಿಫುಲ್ ಲವ್ ನಿಮ್ಮ ಲೈಫಿಗೆ ಬರೋದು. ಯು ಡಿಸರ್ವ್ ದ್ಯಾಟ್. ಸೊ ಆ ರೆಸ್ಟ್ಲೆಸ್ ಎನರ್ಜಿ ಮತ್ತು ಭಯ ಬಂದು ನಮ್ಮ ಹೈಯರ್ ಲೆವೆಲ್ನ ರೀಚ್ ಆಗೋದಕ್ಕೆ ನಮ್ಮನ್ನ ತಡೀತಾ ಇತ್ತು. ಬಟ್ ರೈಟ್ ನಾವು ವಿ ಆರ್ ಮೂವಿಂಗ್ ಟು ದಿಸ್ ಕಾನ್ಫಿಡೆಂಟ್ ಎನರ್ಜಿ, ಕಂಫರ್ಟಬಲ್ ಎನರ್ಜಿ, ಪೀಸ್ ಆಫ್ ಮೈಂಡ್ ಎನರ್ಜಿ ಆ್ಯಂಡ್ ಆಲ್ಸೋ ಹೈಯರ್ ಪವರ್ ಮೇಲೆ ನಂಬಿಕೆ ಇಟ್ಕೊಳ್ತಾ ಇರೋವಂಥ ಎನರ್ಜಿ. ಲೈಕ್ ಐ ನೋ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅನ್ನೋವಂಥ ಎನರ್ಜಿ. ಸೊ ಯು ಆರ್ ಬಿಕಮಿಂಗ್ ವೆರಿ ವೆರಿ ಕಂಫರ್ಟಬಲ್. ಈ ಎನರ್ಜಿಯಿಂದ ಈ ಎನರ್ಜಿಗೆ ಮೂವ್ ಆಗ್ತಾ ಈ ಹೊಸ ಸೈಕಲ್ಲೇ ಬಂದು ನಿಮಗೆ ಎಂಟೈರ್ ಸೈಕಲಲ್ಲಿ ಗ್ರೂಪ್ ನಂಬರ್ 1 ಯು ವಿಲ್ ಬಿಕಮ್ ಮೋರ್ ಕಾಮರ್ ಆ್ಯಂಡ್ ಕಾಮರ್ ನೆಕ್ಸ್ಟ್ ಸೈಕಲಲ್ಲಿ. ಅಷ್ಟೊಂದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡ್ಕೊಳ್ತೀರಾ. ನಿಮ್ಮ ಹೆಲ್ತ್ ನಿಮ್ಮ ಫೋರ್ ಫ್ರಂಟ್ ಆಗಿರುತ್ತೆ. ನೀವು ಯಾವ ರೀತಿ ಇದ್ದೀರಾ, ಯಾವ ರೀತಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ, ಯಾವ ರೀತಿ ನೀವು ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ, ಯಾವ ರೀತಿ ನಿಮ್ಮ ಜೀವನನ ನೀವು ಬಿಲ್ಡ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಇಟ್ ಬಿಕಮ್ಸ್ ಅ ಲಾಟ್ ಆಫ್
ಲೈಕ್ ಅಷ್ಟೊಂದು ಏನೂ ಆಗ್ತಾ ಇಲ್ಲ, ಭಯ ಬಿಟ್ಟು ಆ ಎನರ್ಜಿಯಿಂದ ಓಕೆ ನಾವು ಐ ಆಮ್ ಕಾನ್ಫಿಡೆಂಟ್ಲಿ ಮೂವಿಂಗ್ ಫಾರ್ವರ್ಡ್, ಎಷ್ಟೊಂದೇನೆಲ್ಲ ಪೆಂಡಿಂಗ್ ಇತ್ತು ಐ ಆಮ್ ಡೂಯಿಂಗ್ ಇಟ್. ಓಕೆ, ಯಾಕೆಂದರೆ ಅದನ್ನು ಕನ್ಫರ್ಮ್ ಮಾಡೋಕೆ ಬರ್ತಾ ಇರೋದು ವಿ ಹ್ಯಾವ್ ಅನದರ್ ಫುಲ್ ಮೂನ್ ಎನರ್ಜಿ ಟೇಕಿಂಗ್ ಇನ್ಸ್ಪೈರ್ಡ್ ಆ್ಯಕ್ಷನ್. ಸೊ ಮೋಟಿವೇಶನ್ ಕಡಿಮೆ ಇತ್ತು, ಎನರ್ಜಿ ಲೋ ಇತ್ತು, ಹೆಲ್ತ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಯು ಆರ್ ಮೂವಿಂಗ್ ಆ ಎನರ್ಜಿಯಿಂದ ಅನ್ಮೋಟಿವೇಟೆಡ್ ಲೋ ಎನರ್ಜಿಯಿಂದ ಯು ಆರ್ ಮೂವಿಂಗ್ ಟು ಬೆಟರ್ ಎನರ್ಜಿ. ಮೋಟಿವೇಶನ್ ಜಾಸ್ತಿ ಇದೆ, ಇನ್ಸ್ಪಿರೇಷನ್ ಜಾಸ್ತಿ ಇದೆ, ಎನರ್ಜಿ ಲೆವೆಲ್ ಜಾಸ್ತಿ ಇದೆ, ಹೀಲಿಂಗ್ ಚೆನ್ನಾಗಿ ಆಗ್ತಾ ಇದೆ, ಅಥವಾ ಹೀಲ್ ಆಗೋದಕ್ಕೆ ಏನು ಬೇಕು ಅದನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಬಾಡಿನ ಮೂವ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಈ ಕಾರ್ಡ್ ಬಂದು ವರ್ಗೋ, ಇಟ್ ಈಸ್ ಆಲ್ಸೋ ಅಬೌಟ್ ನಿಮ್ಮ ಮೂವ್ಮೆಂಟ್, ನಿಮ್ಮ ಬಾಡಿನ ಮೂವ್ ಮಾಡುವಂಥದ್ದು. ಯು ಮೇ ಬಿಕಮ್ ವೆರಿ ಆ್ಯಕ್ಟಿವ್, ಫಿಸಿಕಲ್ ಆ್ಯಕ್ಟಿವ್ ಆಗಿರೋದಕ್ಕೆ ರೂಟೀನ್ ಏನನ್ನಾದರೂ ಬಿಲ್ಡ್ ಮಾಡ್ಬೋದು. ವಾಕಿಂಗ್ ಹೋಗೋದು, ಜಿಮ್ಮಿಗೆ ಹೋಗೋದು, ಅಥವಾ ಹೆಲ್ದಿ ಡಯಟನ್ನು ತಿನ್ನೋದು, ಕರೆಕ್ಟಾಗಿರುವಂಥ ಆ್ಯಕ್ಷನ್ಸನ್ನು ತಗೊಳ್ಳೋದು. ಸ್ವಲ್ಪ ಸರಿ ಇಲ್ಲ ಅಂತ ಅನ್ಸಿದ್ರೆ ಅದನ್ನು ಇಗ್ನೋರ್ ಮಾಡ್ದಿರಾ, ಡಿಲೇ ಮಾಡ್ದಿರಾ, ಇಮ್ಮಿಡಿಯೇಟಾಗಿ ಕನ್ಸಲ್ಟ್ ಮಾಡೋದು ಡಾಕ್ಟ್ರನೋ ಅಥವಾ ಸಂಬಡಿ ಟು ಗೆಟ್ ಇಟ್ ಕ್ಲಾರಿಫೈಡ್. ಆ ಲಾಸ್ಟ್ ಮಿನಿಟು ಎಲ್ಲ ಸ್ಪಾಯ್ಲ್ ಆಗಿ ಅಥವಾ ಎಲ್ಲ ಇನ್ನೇನು ಮಾಡೋದಕ್ಕೆ ಗೊತ್ತಿಲ್ಲ ಅನ್ನೋ ಥರ ಲಾಸ್ಟ್ ಮಿನಿಟ್ ತನಕ ವೇಟ್ ಮಾಡಿದ್ರೆ ವಿ ಆರ್ ಪ್ರೋಆ್ಯಕ್ಟಿವ್ಲಿ ಪ್ಲ್ಯಾನಿಂಗ್ ನಮ್ಮ ಲೈಫನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಲಾಸ್ಟ್ ಮಿನಿಟಿಗೆ ವೇಟ್ ಮಾಡ್ತಾ ಇಲ್ಲ. ಲೈಕ್ ಸಿಂಪ್ಟಮ್ಸ್ ತೋರಿಸ್ದಾಗ್ಲೇ ಯು ಕೈಂಡ್ ಆಫ್ ಬಿಕಮ್ ಅವೇರ್, ಓಕೆ ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಅಂತ ಹೇಳಿ. ಸೊ ಲಾಡ್ ಆಫ್ ಆ್ಯಕ್ಷನ್, ಲೈಕ್ ಪ್ಲ್ಯಾಂಡ್ ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು ನೀವು ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ನೆಕ್ಸ್ಟ್ ಸೈಕಲಲ್ಲಿ. ಆ್ಯಂಡ್ ಯು ಆರ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಕಾಮ್. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ಪೀಸ್ ಆಫ್ ಮೈಂಡ್ ಆ್ಯಂಡ್ ನಿಮ್ಮ ಬಿಲೀಫ್ ಬಂದು ಯೂನಿವರ್ಸ್ ಮೇಲೆ, ನಿಮ್ಮ ಪ್ಲ್ಯಾನ್ ಮೇಲೆ ಜಾಸ್ತಿ ಆಗ್ತಾ ಇದೆ, ಹೊರಗಡೆ ಜನರಿಗಿಂತ ಅಥವಾ ನಿಮ್ಮ ಒಳಗಡೆ ಇರೋ ಭಯಕ್ಕಿಂತ. ಓಕೆ, ಯುವರ್ ಫೇತ್ ಇಸ್ ವಿನ್ನಿಂಗ್ ಅಗೇನ್ಸ್ಟ್ ಫಿಯರ್. ಅದು ಇಂಪಾರ್ಟೆಂಟ್ ಆಗಿರುವಂಥ ಡೆಫಿನೇಷನ್ ನಿಮ್ಮ ನೆಕ್ಸ್ಟ್ ಸೈಕಲ್ಗೆ. ಆ ಭಯದ ವಿರುದ್ಧ ನಿಮ್ಮ ಕಾನ್ಫಿಡೆನ್ಸ್ ವಿನ್ ಆಗ್ತಾ ಇರೋದು, ಭಯದ ವಿರುದ್ಧ ನಿಮ್ಮ ನಂಬಿಕೆ ವಿನ್ ಆಗ್ತಾ ಇರೋದು, ಭಯದ ವಿರುದ್ಧ ನೀವು ನಂಬಿರುವಂಥ ದೇವ್ರನ್ನ ನೀವು ಫೋರ್ ಫ್ರಂಟಿಗೆ ತಂದಾಗ, ಲೈಕ್ ಯು ಆ್ಯಂಡ್ ಯುವರ್ ಗಾಡ್, ಯು ಆ್ಯಂಡ್ ಯುವರ್ ಬಿಲೀಫ್, ಯು ಆ್ಯಂಡ್ ಯುವರ್ ಗಾರ್ಡಿಯನ್ ಏಂಜಲ್, ಯು ಬೋತ್ ಆರ್ ವಿನ್ನಿಂಗ್ ಅಗೇನ್ಸ್ಟ್ ಫಿಯರ್ ವಿರುದ್ಧ ನೀವು, ನಿಮ್ಮ ಏಂಜಲ್ಸು ಅಥವಾ ನಿಮ್ಮ ಹೈಯರ್ ಪವರ್ಸು, ವಾಟ್ ಎವರ್ ದಟ್ ಯು ಬಿಲೀವ್, ನೀವು ವಿನ್ ಆಗ್ತಾ ಇರೋದು. ಆ್ಯಂಡ್ ಭಯ ಬಂದು ಡಿಸಾಲ್ವ್ ಆಗ್ತಾ ಇರೋದು. ಬಿಕಾಸ್ ನಾವು ಭಯದ ವಿರುದ್ಧ ಹೋಗಿ ನಾವು ಆ್ಯಕ್ಷನ್ಸ್ ಎನಿವೇ ತೊಗೊಂಡಾಗ ಯು ಆರ್ ವಿನ್ನಿಂಗ್, ರೈಟ್. ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಭಯ ಅಥವಾ ನಮ್ಮ ನೆಗೆಟಿವಿಟಿ ಬಂದು ಹೇಗೆ ವಿನ್ ಆಗುತ್ತೆ ಅಂದರೆ, ನಾವು ಅದಕ್ಕೆ ಆಹಾರ ಕೊಟ್ಟಾಗ, ಅದಕ್ಕೆ ಬೇಕಾಗಿರೋ ಆಹಾರ ಏನು, ಅದು ಹೆದರ್ಕೊಳ್ಳಿ ಅಂದಾಗ ನಾವು ಹೆದರ್ಕೊಂಡಾಗ, ಡೌಟ್ ಪಡಿ ಅಂದಾಗ ನಮಗೆ ಡೌಟ್ ಬಂದಾಗ ವಿ ಆರ್ ಕೈಂಡ್ ಆಫ್ ಓವರ್ ಥಿಂಕಿಂಗ್ ಆ ಎನರ್ಜಿನ. ಆ್ಯಂಡ್ ಅದಕ್ಕೆ ಬಂದು ಅದೇ ಆಹಾರ. ಲೈಕ್ ಯಾವಾಗ ನಾವು ಒಪ್ಕೊಳ್ತೀವಿ ಅದನ್ನು, ಅದೇ ಬಂದು ಆಹಾರ. ಆ್ಯಂಡ್ ದೆನ್ ಇಟ್ ಬಿಕಮ್ಸ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್. ನಾವು ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಲೈಕ್ ಪ್ಯಾರಲೈಸ್ ಆಗೋಗ್ತೀವಿ ನಮ್ಮ ಬಾಡಿನಲ್ಲಿ, ನಮ್ಮ ಮೈಂಡಲ್ಲಿ. ಬಟ್ ಯು ಆರ್ ಬ್ರೇಕಿಂಗ್ ಆ ಸೈಕಲನ್ನು, ಓವರ್ ಥಿಂಕಿಂಗ್, ಡೌಟ್ಸ್, ಆ ಫಿಯರ್ ಸೈಕಲನ್ನು ಬ್ರೇಕ್ ಮಾಡಿ ಯು ಆರ್ ಟೇಕಿಂಗ್ ಅ ಲಾಡ್ ಆಫ್ ಆ್ಯಕ್ಷನ್ಸ್ ಈ ಹೊಸ ಸೈಕಲಲ್ಲಿ. ದಿಸ್ ವಿಲ್ ಬಿ ಯುವರ್ ಆ್ಯಕ್ಷನ್ ಓರಿಯೆಂಟೆಡ್ ನ್ಯೂ ಸೈಕಲ್. ಇದು ಗ್ರೂಪ್ ನಂಬರ್ 1. ಆ್ಯಕ್ಷನ್ಸ್, ಪ್ರೊಡಕ್ಟಿವ್ ಆ್ಯಕ್ಷನ್ಸ್, ಅನ್ನೆಸೆಸರಿ ಆ್ಯಕ್ಷನ್ಸ್ ಅಲ್ಲ. ನಾನು ಓಡ್ತಾ ಇದ್ದೀನಿ ಅಂತ ಹೇಳಿ ಟ್ರೆಡ್ಮಿಲ್ ಮೇಲೆ ಓಡಿದ್ರೆ ನಾವು ಬೇರೆ ಎಲ್ಲೂ ಹೋಗಿರೋದಿಲ್ಲ, ನಿಂತ ಜಾಗದಲ್ಲೇ ಇರ್ತೀವಿ. ಆ್ಯಕ್ಚುಲ್ ಆಗಿ ಓಡ್ಕೊಂಡು ಹೋದಾಗ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ, ದಟ್ ಈಸ್ ಅ ಪ್ರೊಡಕ್ಟಿವ್ ವೇ ಆಫ್ ರೀಚಿಂಗ್ ಬೇರೆ ಒಂದು ಡೆಸ್ಟಿನೇಷನಿಗೆ. ಸೊ ದಟ್ ಈಸ್ ವಾಟ್ ಇಸ್ ಹ್ಯಾಪನಿಂಗ್. ಲೈಕ್ ನಿಂತ ಜಾಗದಲ್ಲೇ ಓವರ್ ಥಿಂಕ್ ಮಾಡ್ತಾ, ಓವರ್ ಅನಲೈಸ್ ಮಾಡಿದರೆ ವಿ ಆರ್ ಮೂವಿಂಗ್ ಫಾರ್ವರ್ಡ್. ಆ್ಯಕ್ಚುಲಾಗಿ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಗ್ರೌಂಡೆಡ್ ನಮ್ಮ ಬಾಡಿನಲ್ಲಿ. ಕೆಲವರು ಯು ಹ್ಯಾವ್ ಅ ಲಾಡ್ ಆಫ್ ಟ್ರಾವೆಲ್ ಮಾಡೋ ಚಾನ್ಸಸ್ ಇದೆ. ಲುಕ್ ಅಟ್ ಆಲ್ ದ ಕಾರ್ಡ್ಸ್, ಎಲ್ಲ ವಾಂಡ್ಸ್ ಎನರ್ಜಿ ನಿಮಗೆ ಬರ್ತಾ ಇರೋದು. ವಾಂಡ್ಸ್ ಇಸ್ ಎನರ್ಜಿ. ಡೆಫಿನೆಟ್ಲಿ ನಿಮ್ಮ ಎನರ್ಜಿ ಲೆವೆಲ್ಸ್ ಈಸ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್ ಈ ಹೊಸ ಸೈಕಲಲ್ಲಿ. ಮೋಟಿವೇಶನ್ ಈಸ್ ಹೈ ಆ್ಯಂಡ್ ಇನ್ಸ್ಪಿರೇಷನ್ ಈಸ್ ಹೈ. ಯುವರ್ ಬಾಡಿ, ನಿಮ್ಮ ಬಾಡಿನ ನೀವು ನೋಡ್ಕೊಳ್ತಾ ಇರೋದು ನಿಮ್ಮ ಗೋಲ್ಸ್ಗೆ ಮ್ಯಾಚ್ ಆಗೋ ಥರ. ಆ್ಯಂಡ್ ಯು ಆರ್ ರನ್ನಿಂಗ್ ಆ್ಯಂಡ್ ಚೇಸಿಂಗ್ ನಿಮ್ಮ ಗೋಲ್ಸನ್ನ. ನಿಮ್ಮ ಭಯ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ನೀವು ಈ ಹೊಸ ಸೈಕಲಲ್ಲಿ. ಯು ಆರ್ ಅಚೀವಿಂಗ್ ಅ ಲಾಡ್ ಆಫ್ ಥಿಂಗ್ಸ್. ನೀವೇನನ್ನು ಅಂದ್ಕೊಂಡಿದ್ರೆ ಅದನ್ನು ಅಚೀವ್ ಮಾಡೋದಕ್ಕೆ ಈ ಹೊಸ ಸೈಕಲು, ಎಸ್ಪೆಷಲಿ ಫಿಸಿಕಲ್ ಅಚೀವ್ಮೆಂಟ್ಗೆ, ಹೆಲ್ತ್ ಇಂಪ್ರೂವ್ಮೆಂಟ್, ಫಿಸಿಕಲಿ ವೇಟ್ ಲಾಸ್ ಗೋಲ್ಸ್, ಬಿಸ್ನೆಸ್ ಗೋಲ್ಸ್, ಎನಿಥಿಂಗ್ ದಟ್ ವಿ ಕ್ಯಾನ್ ಟಚ್ ಆ್ಯಂಡ್ ಫೀಲ್ ಅಲ್ಲ, ಯು ಆರ್ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್ಸ್ ಆ ಡೈರೆಕ್ಷನಲ್ಲಿ. ಆ್ಯಂಡ್ ಆಲ್ಸೋ ಎಮೋಷನ್ಸ್ ಇಂಪ್ರೂವ್ ಆಗ್ತಾ ಇರೋದ್ರಿಂದ, ನಿಮ್ಮ ಎನರ್ಜಿ ಲೆವೆಲ್ ಇಂಪ್ರೂವ್ ಆಗ್ತಾ ಇರೋದ್ರಿಂದ, ಈ ಮಳೆ ಎನರ್ಜಿ, ರೇನ್ ಎನರ್ಜಿ, ಸೊ ದಟ್ ಈಸ್ ವಾಷಿಂಗ್ ಅವೇ ನಿಮ್ಮ ಹಳೆ
ಕಾರ್ಮಿಕ್ ಎನರ್ಜೀಸ್ನ, ಹಳೆ ಬ್ಲಾಕೇಜಸ್ನ, ವಿಚ್ ಈಸ್ ಗಿವಿಂಗ್ ಯು ಪರ್ಮಿಷನ್ ಈ ಹೊಸ ಸೈಕಲಲ್ಲಿ ಟು ಬಿ ಎನರ್ಜೈಸ್ಡ್ ಪರ್ಸನ್. ಓಕೆ, ಸೊ ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ಹೈಲಿ ಮೋಟಿವೇಟೆಡ್ ಈ ಹೊಸ ಸೈಕಲಲ್ಲಿ ಅಂತ ಹೇಳಿ. ಐ ಆಮ್ ಹೈಲಿ ಮೋಟಿವೇಟೆಡ್ ಆ್ಯಂಡ್ I'm open for all these changes anta heli, because this is wonderful. Look at that, we have Queen of Pentacles, group number 1. I think we should stop my reading na ಇಲ್ಲಿ. This is the highest form of self ವ್ಯಾಲ್ಯೂ, ಸೆಲ್ಫ್ ವರ್ತನ ರೇಸ್ ಮಾಡ್ಕೊಳ್ತಾ ಇರೋದು ನೀವು. ಲೈಕ್ ಯು ಆರ್ ದ ಕ್ವೀನ್ ಆ್ಯಂಡ್ ಕಿಂಗ್. ಹೆಂಗೆ ಅಂತಂದರೆ ನೀವು ತಗೊಳ್ಳೋವಂಥ ಆ್ಯಕ್ಷನ್ಸ್ ಮುಖಾಂತರ ನೀವು ಆ ಪೀಸ್ ಆಫ್ ಮೈಂಡಲ್ಲಿರುವಂಥ ಒಂದು ಕೈಂಡ್ ಆಫ್ ಆ ಪವರಲ್ಲಿ ನಿಂತ್ಕೊಳ್ತೀರಲ್ಲ, ಮೈ ಪೀಸ್ ಆಫ್ ಮೈಂಡ್ ಇಸ್ ಮೈ ಪವರ್ ಅಂತ ಹೇಳಿ. ಅನ್ನೆಸೆಸರಿ ಡ್ರಾಮಾಗೆ ಎಂಟರ್ ಆಗ್ದಿರಾ, ಬೇಡದೇ ಇರೋರ ಆರ್ಗ್ಯುಮೆಂಟ್ಸ್ಗೆ ಎಂಟರ್ ಆಗ್ದಿರಾ, ಬೇಡದೇವ್ರ ಭಯನ ನೀವು ನಿಮ್ಮ ಭಯ ಅಂತ ಅಂದ್ಕೊಳ್ದಿರಾ, ಅದನ್ನೆಲ್ಲ ರಿಜೆಕ್ಟ್ ಮಾಡಿದಾಗ, ನಿಮ್ಮ ಒಳಗಡೆನೆ ಆ ಭಯ ಬಂದು ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ, ನೀವು ಅದನ್ನು ಫೀಡ್ ಮಾಡ್ದಿರಾ, ನೀವು ಅದನ್ನು ಅದರ ಅಗೇನ್ಸ್ಟ್ ಹೋಗಿ ನೀವು ಆ್ಯಕ್ಷನ್ಸ್ ತೊಗೊಂಡಾಗ, ನಿಮ್ಮ ಬಾಡಿನ ನೀವು ನೋಡಿಕೊಂಡಾಗ, ನಿಮ್ಮ ಫಿಸಿಕಲ್ ಎನರ್ಜಿ ಇಂಪ್ರೂವ್ ಆದಾಗ, ನಿಮ್ಮ ಹೆಲ್ತ್ ಇಂಪ್ರೂವ್ ಆದಾಗ, ತೊಗೊಳ್ಬೇಕಾಗಿರೋಂಥ ಆ್ಯಕ್ಷನ್ಸ್ ತೊಗೊಂಡಾಗ you're becoming a better version of yourself in next cycle ಅಲ್ಲಿ. that is the possibility ಹೊಸ cycle ಅಲ್ಲಿ. and also Queen of Pentacles, money, ದುಡ್ಡು, like you have good ಇನ್ಕಮ್ ಬರೋದಕ್ಕೆ ಈ ಆ್ಯಕ್ಷನ್ಸ್ ನೀವೇನು ತೊಗೊಳ್ತೀರಾ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಯು ಆರ್ ಕಮಿಂಗ್ ಔಟ್ ಆಸ್ ಕ್ವೀನ್ ಕಿಂಗ್ ಎನರ್ಜಿ ನೆಕ್ಸ್ಟ್ ಸೈಕಲಲ್ಲಿ. ದಿಸ್ ಈಸ್ ದ ಹೈಯೆಸ್ಟ್ ಪಾಸಿಬಿಲಿಟಿ ನಿಮಗೆ. ಆ್ಯಂಡ್ ಆಲ್ಸೋ ಇದು ಬಂದು ಫಿಸಿಕಲ್ ಅಚೀವ್ಮೆಂಟ್ಸ್, ರೈಟ್? ನಿಮ್ಮ ಎಮೋಷನ್ಸ್ ಇಂಪ್ರೂವ್ ಆಗ್ತಾ ಇದೆ, ಎನರ್ಜಿ ಇಂಪ್ರೂವ್ ಆಗ್ತಾ ಇದೆ, ಅದರಿಂದಾಗಿ ನೀವು ಆ್ಯಕ್ಷನ್ಸ್ ತೊಗೊಳ್ಳೋದು ಇಂಪ್ರೂವ್ ಆಗ್ತಾ ಇದೆ, ಮೋಟಿವೇಶನ್ಸ್ ಇಂಪ್ರೂವ್ ಆಗ್ತಾ ಇದೆ. ಸೊ ಹಾಗಾಗಿ ಯು ಆರ್ ರೀಚಿಂಗ್ ಟು ದ ಹೈಯರ್ ಲೆವೆಲ್ ಆಫ್ ಯುವರ್ ಸೆಲ್ಫ್. ಓಕೆ, ಸೊ ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ರೆಡಿ ಫಾರ್ ಮೈ ಹೈಯರ್ ಲೆವೆಲ್ ಅಂತ ಹೇಳಿ, ಐ ಆಮ್ ರೆಡಿ ಟು ರೀಚ್ ಮೈ ಹೈಯರ್ ಲೆವೆಲ್ ಅಂತ ಹೇಳಿ. ಒನ್ಸ್ ಅಗೇನ್ ದಟ್ ಈಸ್ ಯುವರ್ ರೀಡಿಂಗ್. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಅಗೇನ್ ಕೋರ್ಸ್ ಲಿಂಕ್ ಕೆಳಗಡೆ ಇರುತ್ತೆ, ಕ್ಲಿಕ್ ಮಾಡಿ ಆ್ಯಂಡ್ ಎನ್ರೋಲ್ ಮಾಡಿ. ಐ ವಿಲ್ ಸಿ ಯು ಆನ್ 29th 10 a.m. all right, love you all, take super good care of yourself, bye. Number 2, ನೀವು ಈ ಕ್ರಿಸ್ಟಲ್ ಹಾಲೈಟ್, ಈ ಕ್ರಿಸ್ಟಲ್ ಹೆಸರು ಹಾಲೈಟ್ ಅಂತ, ಇನ್ ಕೇಸ್ ಯು ವಾಂಟ್ ಟು ನೋ. ಹಾಲೈಟ್ ಕ್ರಿಸ್ಟಲ್ ಬ್ರೇಸ್ಲೆಟ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದು ನಿಮ್ಮ ಇವತ್ತಿನ ರೀಡಿಂಗು. ಈ ಕ್ರಿಸ್ಟಲ್ ಬಂದು ನಮ್ಮ ಹೈಯರ್ ಸೆಲ್ಫ್ಗೆ ಕನೆಕ್ಟ್ ಮಾಡುವಂಥ ಕ್ರಿಸ್ಟಲ್ ಇದು. ಕಾಮ್ನೆಸ್ಸಿಗೆ, ಲೈಕ್ ಈ ಮಾಸ್ಟರ್ಸಿಗೆ ಕನೆಕ್ಟ್ ಮಾಡುವಂಥ, ಸ್ಪಿರಿಚುವಲ್ ಮಾಸ್ಟರ್ಸು, ಸ್ಪಿರಿಚುವಲ್ ಗೈಡ್ಸು, ಹೈಯರ್ ಲೆವೆಲ್ ಎನರ್ಜೀಸ್ಗೆ ಕನೆಕ್ಟ್ ಮಾಡುವಂಥ ಒಂದು ಕ್ರಿಸ್ಟಲ್ ಇದು. ಆ್ಯಂಡ್ ಆಲ್ಸೋ ನಮ್ಮದೇ ಆದಂಥ ಹೈಯರ್ ಪೊಟೆನ್ಷಿಯಲ್, ನಾವು ಈ ಲೈಫ್ ಟೈಮಲ್ಲಿ ಹೈಯೆಸ್ಟಾಗಿ ಏನನ್ನು ಅಚೀವ್ ಮಾಡ್ಬೋದು ಆ ಎನರ್ಜಿಗೆ ಕನೆಕ್ಟ್ ಮಾಡುವಂಥ ಕ್ರಿಸ್ಟಲ್ ಇದು. ಆ್ಯಂಡ್ ಈಗೋನ ಡಿಸಾಲ್ವ್ ಮಾಡುವಂಥ ಕ್ರಿಸ್ಟಲ್ ಇದು. ಸೊ ಬೇಸಿಕ್ಲಿ ನಿಮ್ಮ ನೆಕ್ಸ್ಟ್ ಸೈಕಲಲ್ಲಿ ಗ್ರೂಪ್ ನಂಬರ್ 2, ಇಟ್ ಫೀಲ್ಸ್ ಲೈಕ್ ಯು ಹ್ಯಾವ್ ಅ ಸ್ಟ್ರಾಂಗ್ ಪಾಸಿಬಿಲಿಟಿ ನಿಮ್ಮ ಹೈಯರ್ ಅಚೀವ್ಮೆಂಟ್ಸ್ಗೆ ಅಥವಾ ನಿಮ್ಮ ಹೈಯರ್ ಅಚೀವ್ಮೆಂಟ್ಸ್ಗೆ ಬೇಕಾಗಿರುವಂಥ ಫೌಂಡೇಶನನ್ನು ಸೆಟ್ ಮಾಡೋದಕ್ಕೆ ದ ನೆಕ್ಸ್ಟ್ ಸೈಕಲ್ ಈಸ್ ವೆರಿ ವೆರಿ ಫೇವ್ರಬಲ್. ರೈಟ್, ಸೊ ದಟ್ ಈಸ್ ಅ ಫಸ್ಟ್ ಮೆಸೇಜ್. ಕಂಟಿನ್ಯೂ ಮಾಡೋದಕ್ಕೆ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ, ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ. ಮೇ ದಿಸ್ ನ್ಯೂ ಸೈಕಲ್ ಬ್ರಿಂಗ್ ಪ್ರಾಸ್ಪರಿಟಿ, ಲವ್ ಆ್ಯಂಡ್ ಸ್ಮೈಲ್ ನಿಮ್ಮ ಮುಖದಲ್ಲಿ, ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ನ್ಯೂ ಸೈಕಲ್. ರೈಟ್, ಆಲ್ಸೋ ಕೆಳಗಡೆ ಲಿಂಕ್ಗೆ ಹೋಗಿ ಡ್ರೀಮ್ ಡಿಕೋಡ್ಗೆ ಜಾಯ್ನ್ ಆಗಿ. ಆಲ್ರೈಟ್, ಲೆಟ್ಸ್ ಕಂಟಿನ್ಯೂ. ಸೊ ದಟ್ ಈಸ್ ವಾಟ್ ಐ ಫೀಲ್ ನಿಮ್ಮ ನೆಕ್ಸ್ಟ್ ಸೈಕಲಲ್ಲಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ದ ಸರ್ಕ್ಯುಲರ್ ಎನರ್ಜಿ. ಐ ಥಿಂಕ್ ಯು ಎಂಡೆಡ್ ಅ ಸೈಕಲ್ ಈಗ ರೀಸೆಂಟಾಗಿ ಲಾಸ್ಟ್ ಇಯರಲ್ಲಿ ಅಥವಾ ಅರ್ಲಿ ಈ ಇಯರಲ್ಲಿ. ದೆರ್ ಇಸ್ ಸಮ್ ಕೈಂಡ್ ಆಫ್ ಇಂಪ್ರೂವ್ಮೆಂಟ್ ಆರ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಶಿಫ್ಟ್ ನಿಮ್ಮ ಒಳಗಡೆ ಆಲ್ರೆಡಿ ಆಗಿರೋದು. ಆ ಶಿಫ್ಟ್ ನಿಮಗೆ ಅರ್ಥ ಆಗ್ತಾ ಇರೋದು. ಏನು ಶಿಫ್ಟು ಅಥವಾ ಹೆಂಗಾಯಿತು ಅಥವಾ ಯಾವ ರೀತಿ ಆಯಿತು ಅಂತ ನೀವು ಪರ್ಟಿಕ್ಯುಲರ್ ಆಗಿ ಗೊತ್ತಾಗದೇ ಇರ್ಬೋದು. ಬಟ್ ಯು ಫೀಲ್ ಸಮಥಿಂಗ್ ಹ್ಯಾಸ್ ಶಿಫ್ಟೆಡ್ ನನ್ನ ಒಳಗಡೆ ಅಂತ ಹೇಳಿ. ನೀವು ಆಲೋಚನೆ ಮಾಡೋ ಶೈಲಿ ಇರ್ಬೋದು ಅಥವಾ ಪ್ರಪಂಚನ ನೋಡುವಂಥ ದೃಷ್ಟಿ ಇರ್ಬೋದು. ಸಮಥಿಂಗ್ ಹ್ಯಾಸ್ ಶಿಫ್ಟೆಡ್ ಆ್ಯಂಡ್ ಚೇಂಜ್ಡ್. ಕೆಲವ್ರಿಗೆ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು. ಓಕೆ, ಸೊ ಏನನ್ನು ಮಾತಾಡಬೇಕು, ಏನನ್ನು ಹೇಳಬೇಕು, ಏನನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅದನ್ನು ಧೈರ್ಯವಾಗಿ ಮಾಡೋದಕ್ಕೆ ಬೇಕಾಗಿರೋಂಥ ಕಾನ್ಫಿಡೆನ್ಸ್, ಸ್ವಲ್ಪ ಗಟ್ಸ್ ಅಂತ ಏನು ಹೇಳ್ತೀವಿ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಇಂಪ್ರೂವಿಂಗ್ ನಿಮಗೆ ನೆಕ್ಸ್ಟ್ ಸೈಕಲಲ್ಲಿ. ಆಲ್ರೆಡಿ ಯು ಆರ್ ಸೀಯಿಂಗ್ ದ ಶಿಫ್ಟ್. ಈ ಶಿಫ್ಟ್ ಬಂದು ಇನ್ನೂ ಡೀಪಾಗಿ ಲೈಕ್ ನೆಕ್ಸ್ಟ್ ಲೆವೆಲಿಗೆ ಚೇಂಜ್ ಆಗುವಂಥ ಒಂದು ಟೈಮ್ ಪೀರಿಯಡ್ ನಿಮ್ಮದು. ಯುವರ್ ಹೈಯರ್ ಪೊಟೆನ್ಷಿಯಲ್, ಲೈಕ್ ದಿಸ್ ಈಸ್ ಅ ನ್ಯೂ ಓ ಮೈ ಗಾಡ್, ಈ ಹೊಸ ಸೈಕಲಲ್ಲಿ ಗ್ರೂಪ್ ನಂಬರ್ 2 ಯು ಫೀಲ್ ನಿಮ್ಮ ಒಳಗಡೆ ಆ ಫೀಲಿಂಗ್ ಬಂದು ಯಾವ ಥರ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ,
ಐ ಕ್ಯಾನ್ ನಾಟ್ ಕಾಂಪ್ರಮೈಸ್ ಎನಿಮೋರ್ ಅನ್ನೋ ಥರ, ಲೈಕ್ ಜೀವನ ಇಷ್ಟೇ ಅಂತ ನಂಬೋದಕ್ಕೆ ನಾನಿನ್ನು ತಯಾರಿಲ್ಲ ಅನ್ನೋ ಥರ. ಇಷ್ಟೇ ಅಲ್ಲ, ಜೀವನ ಇನ್ನೂ ಜಾಸ್ತಿ ಇದೆ, ನಾನು ಎಕ್ಸ್ಪ್ಲೋರ್ ಮಾಡಬೇಕು, ನಾನು ಮಾಡ್ತೀನಿ ಅನ್ನುವಂಥ ಒಂದು ಫೀಲಿಂಗು. ಇದೇ ಕೆಲಸ ಇದೇ ಥರ ಇರ್ತೀನಿ ಅಂತ ಇಷ್ಟು ದಿನ ಅಂದ್ಕೊಳ್ತಾ ಇದ್ವಿ. ಬಟ್ ಯಾಕೆ ಬದಲಾಗಬಾರ್ದು? ಯಾಕೆ ನಾನು ಬದಲಾಗೋದಕ್ಕೆ ಬೇಕಾಗಿರೋವಂಥ ಆ್ಯಕ್ಷನ್ಸ್ ತೊಗೊಳ್ಬಾರ್ದು? ಏನು ನನ್ನನ್ನು ತಡೀತಾ ಇದೆ? ಐ ವಿಲ್ ಚೇಂಜ್ ಮೈ ಲೈಫ್. ಯಾಕೆ ಬದಲಾಗಲ್ಲ ನಾನು ಮನಸ್ಸಿಟ್ರೆ? ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರ್ತಾ ಇರೋದು. ಯಾಕೆಂದರೆ ಸಮಥಿಂಗ್ ಈಸ್ ಶಿಫ್ಟೆಡ್ ಆ್ಯಂಡ್ ಆ್ಯಕ್ಟಿವೇಟೆಡ್ ನಿಮ್ಮ ಒಳಗಡೆ. ಸಮ್ ಕೈಂಡ್ ಆಫ್ DNA ಆ್ಯಕ್ಟಿವೇಶನ್ ಆಗಿರೋದು ನಿಮ್ಮ ಒಳಗಡೆ, ಟು ರಿಮೆಂಬರ್ ನಿಮ್ಮ ಪವರ್ ಏನು ಅಂತ ಹೇಳಿ. ದಿಸ್ ಈಸ್ ಅ ಸ್ಪಿರಿಚುವಲ್ ಎನರ್ಜಿ. ಈ ಆ್ಯಕ್ಟಿವೇಶನ್ಸ್, ಇನಿಸಿಯೇಷನ್ಸ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ಅ ವೆರಿ ಸ್ಪಿರಿಚುವಲಿ ಅಲೈನ್ಡ್ ಎನರ್ಜಿ. ಕೆಲವರು ಪ್ರಾಬಬ್ಲಿ ನಿಮ್ಮದೇ ಆದಂಥ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ರಿಯಲೈಸ್ ಆಗಿರ್ಬೋದು, ಅಥವಾ ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ ಇನ್ನೂ ಡೀಪಾಗಿ ಹೋಗ್ಬೇಕನ್ನೋ ರಿಯಲೈಸೇಷನ್ಸ್ ಇರ್ಬೋದು. ಬಟ್ ಯು ಆರ್ ಟೇಕಿಂಗ್ ಸಮಥಿಂಗ್ ಟು ದ ನೆಕ್ಸ್ಟ್ ಲೆವೆಲ್. ಗ್ರೂಪ್ ನಂಬರ್ 2, ನೆಕ್ಸ್ಟ್ ಲೆವೆಲಿಗೆ ಏನೂ ತೊಗೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಎಂಟೈರ್ ಲೈಫ್ನೇ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತಾ ಇರ್ಬೋದು, ಅಥವಾ ಒನ್ ಪರ್ಟಿಕ್ಯುಲರ್ ಏರಿಯಾ ಮೇಲೆ ಫೋಕಸ್ ಮಾಡ್ಬೋದು. ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದಕ್ಕೆ ಮೇ ಬಿ ಬಿಸ್ನೆಸ್ ಒಂದೇ ಥರ ಹೋಗ್ತಾ ಇತ್ತು, ನಾವು ಯು ಮಿಸ್ ಚೇಂಜ್ ಆ ಸ್ಟ್ರಾಟಜಿನ. ಸಮಥಿಂಗ್ ವಿಲ್ ಶಿಫ್ಟ್ ಆ್ಯಂಡ್ ಚೇಂಜ್ ನಿಮ್ಮ ಈ ಹೊಸ ಸೈಕಲಲ್ಲಿ. ಬಿಕಾಸ್ ಈ ಕಾನ್ಫಿಡೆನ್ಸ್ ಅನ್ನೋದೇನಿದೆ ನಿಮಗೆ, ಇಟ್ ವಿಲ್ ನಾಟ್ ಲೆಟ್ ಯು, ಅಥವಾ ನೀವು ಅದು ಸೆಟ್ಲ್ ಆಗೋದಕ್ಕೆ ಬಿಡೋದಿಲ್ಲ. ಓಕೆ, ಯಾವಾಗೆಲ್ಲ ನೀವು ಸೆಟ್ಲ್ ಆಗೋದಕ್ಕೆ ಟ್ರೈ ಮಾಡ್ತೀರಾ, ಅಥವಾ ಓಕೆ ಹೀಗೆ ಈ ಬಾಕ್ಸ್ ಒಳಗಡೆನೇ ಇರ್ತೀನಿ ಅಂತ ಯಾವಾಗ ಅಂದ್ಕೊಳ್ತೀರಾ, ಆ ರೆಸ್ಟ್ಲೆಸ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಯು ಆರ್ ನಾಟ್ ಸಪೋಸ್ ಟು ಬಿ ಆ ಬಾಕ್ಸ್ ಒಳಗಡೆ ಇರೋದಲ್ಲ ನಿಮ್ಮ ಉದ್ದೇಶ ಜೀವನದ್ದು. ಆ ಬಾಕ್ಸನ್ನು ಬ್ರೇಕ್ ಮಾಡಿ ಇಡೀ ಪ್ರಪಂಚನ ಎಕ್ಸ್ಪ್ಲೋರ್ ಮಾಡೋದು ನಿಮ್ಮ ಒಂದು ಲೈಫ್ ಪರ್ಪಸ್ಸು. ಲೈಕ್ ಸೆಟ್ಲ್ ಆಗೋದಲ್ಲ. ನಿಮ್ಮ ಬೌಂಡ್ರೀಸ್ ಏನು, ಎಷ್ಟರ ಮಟ್ಟಿಗೆ ನಿಮ್ಮ ಆ ವಿಂಗ್ಸನ್ನು ಚಾಚ್ಬೋದು, ಎಷ್ಟರ ಮಟ್ಟಿಗೆ ನೀವು ಹಾಡ್ಬೋದು, ಎಷ್ಟು ಮೇಲೆ ಹಾಡ್ಬೋದು, ನಿಮ್ಮ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಏನು ನಿಮ್ಮ ಪಾಸಿಬಿಲಿಟಿ. ಸೊ ದ್ಯಾಟ್ ಈಸ್ ವಾಟ್ ನಿಮ್ಮ ಸೋಲ್ ಆ್ಯಕ್ಟಿವೇಶನ್ ಆಗಿರೋದು ಇತ್ತೀಚಿನ ದಿನಗಳಲ್ಲಿ. ಯು ಕೆನಾಟ್ ಸೆಟಲ್, ಯು ಕೆನಾಟ್ ಕಾಂಪ್ರಮೈಸ್. ಲೈಕ್ ನೀವು ಹೀಗೆ ಅಂತ ಜನರು ಹೇಳಿದಾಗ ಯು ಬಿಕಮ್ ಲೈಕ್ ಇರಿಟೇಟೆಡ್. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ, ಸೊ ಡೋಂಟ್ ಜಡ್ಜ್ ನನ್ನನ್ನು. ಬಿಕಾಸ್ ಐ ಆಮ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ನಾನು ಇಷ್ಟು ದಿನ ಯಾವ ಥರ ಇದೆ ಆ ಥರ ಅಲ್ಲ ನಾನು. ಇನ್ನು ಐ ಫೀಲ್ ಡಿಫ್ರೆಂಟ್. ಐ ವಾಂಟ್ ಟು ಬಿ ಡಿಫ್ರೆಂಟ್ ಅಂತ ಅಂದರೆ ಹೂ ಯು ಆರ್, ನೀವು ಯಾರು ಅನ್ನೋದನ್ನು ಅರ್ಥ ಮಾಡಿಕೊಂಡು ಹೆಚ್ಚು ಅದನ್ನು ಆ್ಯಡ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನಕ್ಕೆ. ನಿಮ್ಮನ್ನು ನೀವು ಇನ್ನೂ ಡೀಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇನ್ನೂ ಡೀಪಾಗಿ ಹೋಗ್ಬೋದು. ಹೊಸ ಥರ ಸಾಧನೆಗಳು ಮಾಡೋದಕ್ಕೆ ಶುರು ಮಾಡ್ಬೋದು. ಹೊಸ ಒಂದು ದಾರಿನಲ್ಲೇ ಹೋಗೋದಕ್ಕೆ ಶುರು ಮಾಡ್ಬೋದು. ಮೇ ಬಿ ಈ ಸಾಧನೆ ಹಾದಿನಲ್ಲಿ ಮೇ ಬಿ ಚಾಂಟಿಂಗ್ಸ್ ನಿಮ್ಮ ಫೇವ್ರೆಟ್ ಸಾಧನೆ ಆಗಿತ್ತು. ಮೇ ಬಿ ಇವಾಗ ಸೈಲೆನ್ಸಿಗೆ ಹೋಗ್ಬೋದು, ಅಥವಾ ಸೈಲೆನ್ಸಲ್ಲಿ ಯಾವಾಗಲೂ ಇದ್ದರೆ ಇವಾಗ ಚಾಂಟಿಂಗ್ ಟ್ರೈ ಮಾಡ್ಬೋದು. ಯಾವಾಗಲೂ ಗಾಡೆಸ್ ಜೊತೆ ವರ್ಕ್ ಮಾಡ್ತಾ ಇದ್ದರೆ ಇವಾಗ ಪ್ರಾಬಬ್ಲಿ ಕೃಷ್ಣನ ಜೊತೆ ವರ್ಕ್ ಮಾಡ್ಬೋದು. ವಿ ಡೋಂಟ್ ನೋ, ದೇರ್ ಇಸ್ ಸಮಥಿಂಗ್ ಶಿಫ್ಟಿಂಗ್. ಹೊಸ ಎನರ್ಜಿಗೆ ಅಲೈನ್ ಆಗ್ತಾ ಇದ್ದೀರಾ, ಹೊಸ ಸ್ಟೋರಿ ಲೈನಿಗೆ ಅಲೈನ್ ಆಗ್ತಾ ಇದ್ದೀರಾ, ನಿಮ್ಮ ಹೈಯೆಸ್ಟ್ ಪೊಟೆನ್ಷಿಯಲಿಗೆ ನೀವು ಅಲೈನ್ ಆಗ್ತಾ ಇದ್ದೀರಾ. ಹೊಸ ಸ್ಪಿರಿಟ್ ಗೈಡ್ಸ್ ಬರ್ಬೋದು ನಿಮ್ಮ ಈ ಹೊಸ ಸೈಕಲಲ್ಲಿ. ದಿಸ್ ಫೀಲ್ ಆಬ್ಸಲ್ಯೂಟ್ಲಿ ನ್ಯೂ ಸೈಕಲ್. ನಿಮಗೆ ಆಬ್ಸಲ್ಯೂಟ್ಲಿ ಬ್ರ್ಯಾಂಡ್ ನ್ಯೂ ಸೈಕಲ್. ನಿಮ್ಮನ್ನು ನೀವು ಕಂಪ್ಲೀಟಾಗಿ ಬದಲಾಯಿಸ್ಕೊಳ್ಳೋದಕ್ಕೆ ಸಪೋರ್ಟಿವ್ ಆಗಿರುವಂಥ ಸೈಕಲು. ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಇರ್ಬೋದು, ಅಥವಾ ನಿಮ್ಮ ಅಪ್ರೋಚ್ ಇರ್ಬೋದು ಪ್ರಪಂಚದ ಬಗ್ಗೆ, ನಿಮ್ಮ ಡ್ರೆಸ್ಸಿಂಗ್ ಚೇಂಜ್ ಮಾಡೋದಿರ್ಬೋದು, ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಮಾಡೋದಿರ್ಬೋದು. ಮೇ ಬಿ ಜನರು ನಿಮ್ಮನ್ನು ನೋಡಿದಾಗ ರೆಕಗ್ನೈಸೇ ಮಾಡದೇ ಇರ್ಬೋದು, ಅಥವಾ ಶಾಕ್ ಆಗ್ಬೋದು, ನೀವು ಹೆಂಗೆ ಈ ಥರ ಬದಲಾಗಿದ್ದೀರಾ ಅಂತ ಹೇಳಿ. ಅಥವಾ ಕಾಮ್ ಇರ್ಬೋದು ನೀವು, ಅಥವಾ ಯಾವಾಗಲೂ ಸೈಲೆಂಟ್ ಆಗಿದ್ದರೆ ಇವಾಗ ನಾವು ಯು ಮೇಕ್ ಕೈಂಡ್ ಆಫ್ ಟಾಕ್ ಕಾನ್ಫಿಡೆಂಟ್ ಆಗಿ ಮಾತಾಡ್ಬೋದು. ಲೈಕ್ ಯಾರಾದರೂ ನಿಮ್ಮನ್ನ ರಿಜೆಕ್ಟ್ ಮಾಡಿದಾಗ ಯು ಪ್ರಾಬಬ್ಲಿ ಮೇ ಸ್ಪೀಕ್ ಅಪ್, ಯಾಕೆ ಈ ಥರ ಅಂತ ಹೇಳಿ. ಇದಕ್ಕೆ ಮುಂಚೆ ನೀವು ಬೋಲ್ಡಾಗಿ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ದೇರ್ ಇಸ್ ಸಮ್ ಶಿಫ್ಟ್. ಗ್ರೂಪ್ ನಂಬರ್ 2 ನಿಮ್ಮ ಈ ಹೈಯರ್ ಪೊಟೆನ್ಷಿಯಲಿಗೆ, ಹೈಯರ್ ಲೆವೆಲಿಗೆ ನಿಮ್ಮನ್ನು ಪುಷ್ ಮಾಡ್ತಾ ಇರೋದು ಈ ಹೊಸ ಸೈಕಲ್ಲು. ಐ ಥಿಂಕ್ ಯು ಕೆನಾಟ್ ಸೆಟಲ್ ಎನಿಮೋರ್. ಸೆಟಲ್ ಆಗೋದು ನಿಮಗೆ ತುಂಬ ಕಷ್ಟ ಆಗ್ಬೋದು ಈ ಹೊಸ ಸೈಕಲಲ್ಲಿ. ಮೂವಿಂಗ್ ಫಾರ್ವರ್ಡ್ ಬರೀ ಹೊಸ ಸೈಕಲ್ ಅಂತ ಅಲ್ಲ. ಯಾವಾಗ ನೀವು ತುಂಬ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ, ನಿಮ್ಮ ಸೋಲ್ ಬಂದು ಇಟ್ ವಿಲ್ ಸ್ಟಾರ್ಟ್ ಸ್ಕ್ರೀಮಿಂಗ್ ಅನ್ನೋ ಥರ ಅನ್ನಿಸ್ತಾ ಇದೆ. ನೋ, ನಾನು ಇದ್ರೊಳಗಡೆ ಈ ಥರ ಇರೋದಕ್ಕೆ ಬಂದಿಲ್ಲ. ಐ ವಾಂಟ್ ಟು ಬಿ ಫ್ರೀ, ಐ ವಾಂಟ್ ಟು ಎಕ್ಸ್ಪ್ಲೋರ್ ಅಂತ ಹೇಳಿ ಒಳಗಡೆಯಿಂದ ನಿಮ್ಮ ಒಳ ಮನಸ್ಸು ಕಿರ್ಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ದೆನ್ ಯು ಮೇ ಬಿಕಮ್ ವೆರಿ ವೆರಿ ರೆಸ್ಟ್ಲೆಸ್. ಲೈಕ್ ಯು ಕೆನಾಟ್ ಸೆಟಲ್. ನೀವು ಫ್ರೀ ಆಗಿ ನಿಮ್ಮನ್ನು ನೀವು
ವೈಲ್ಡ್ ಹಾರ್ಸ್ ಥರ. ಯು ವಾಂಟ್ ಬಿ ಫ್ರೀ. ಆ ಫ್ರೀಡಮ್ಗೋಸ್ಕರ ನೀವು ಏನೇನು ಬೇಕಾದರೂ ಮಾಡ್ತೀನಿ, ಲೈಕ್ ಈ ಕಾನ್ಫಿಡೆನ್ಸನ್ನು ನಾನು ಗೇನ್ ಮಾಡ್ಕೊಳ್ತೀನಿ. ಸೊ ದರ್ ಈಸ್ ಸಮಥಿಂಗ್ ಅಬೌಟ್ ಫ್ರೀಡಮ್ ಆ್ಯಂಡ್ ಕಾನ್ಫಿಡೆನ್ಸ್ ನಿಮ್ಮ ನೆಕ್ಸ್ಟ್ ಸೈಕಲಲ್ಲಿ ತುಂಬಾ ಹೈಲೈಟ್ ಆಗ್ತಾ ಇರೋದು. ಮತ್ತು ನಿಮ್ಮ ಹೈಯೆಸ್ಟ್ ಪೊಟೆನ್ಷಿಯಲ್ಲು ಮತ್ತು ಶಿಫ್ಟ್ಸು, ಚೇಂಜಸ್ಸು, ಹ್ಯಾಬಿಟ್ಸಲ್ಲಿ, ಹಾಬೀಸಲ್ಲಿ, ಇಂಟ್ರೆಸ್ಟ್ಗಳಲ್ಲಿ, ದರ್ ಇಸ್ ಲೈಕ್ ಬ್ರ್ಯಾಂಡ್ ನ್ಯೂ ಪರ್ಸ್ನಾಲಿಟಿ ಡೆವಲಪ್ ಆಗೋದು ಕೆಲವ್ರಿಗೆ. ಲೈಕ್ ಐ ವಾಸ್ ನೆವರ್ ಲೈಕ್ ದಿಸ್. ನಾನು ಯಾವತ್ತೂ ಇಷ್ಟು ಕಾನ್ಫಿಡೆಂಟ್ ಆಗಿಲ್ಲ, ಅಥವಾ ಯಾವತ್ತೂ ನಾನು ಇಷ್ಟು ಬೋಲ್ಡಾಗಿ ನಾನು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಓ ಮೈ ಗಾಡ್, ಐ ಆಮ್ ಶಾಕ್ಡ್, ಐ ಆಮ್ ಸರ್ಪ್ರೈಸ್ಡ್. ನಾನು ಮಾತಾಡೋದನ್ನ ನಾನಾ ಇದು ಅನ್ನೋ ಥರ ಕೆಲವ್ರಿಗೆ ಶಾಕ್ ಆಗ್ಬೋದು. ನೀವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ, ಆ್ಯಂಡ್ ದೆನ್ ಸಡನ್ಲಿ ಯು ಸ್ಟಾರ್ಟ್ ಲೈಕ್ ಬಿಸ್ನೆಸ್ಸಿಗೆ ಹೋಗೋದು. ಜೆಮಿನೈ, ಆಬ್ಸಲ್ಯೂಟ್ಲಿ ಎಂಬ್ರೇಸ್ ಯುವರ್ ಫ್ಲೋ ಆಫ್ ಲೈಫ್. ಲೈಕ್ ಯು ಆರ್ ಈ ಹೊಸ ಸೈಕಲ್ಗೆ ಇದು ಯಾವ ಥರ ಇದೆ ಅಂತ ಅಂದರೆ, ಈ 10 ಕ್ಯಾಂಡಲ್ ಬಲ್ಪು ಅಥವಾ ದ ಲೋವರ್ ವೋಲ್ಟೇಜ್ ಬಲ್ಪ್ ಬಂದು ಸುಮ್ಮನೆ ಹೆಂಗೋ ಎಷ್ಟು ಕಾಣುತ್ತೆ ಅಷ್ಟರಲ್ಲೇ ಇತ್ತು. ಈಗ ಸಡನ್ನಾಗಿ ಆ ವೋಲ್ಟೇಜ್ ಜಾಸ್ತಿ ಆಗ್ತಾ ಇರೋ ಥರ ಇದೆ. ಆ ಕತ್ಲಲ್ಲಿದ್ದಾಗ ಅಥವಾ ವೋಲ್ಟೇಜ್ ಕಡಿಮೆ ಬೆಳಕಲ್ಲಿದ್ದಾಗ ಆ ರೂಮಲ್ಲಿ ಎಷ್ಟು ಧೂಳಿದೆ ಅಥವಾ ಏನಾಗ್ತಾ ಇದೆ ಅಥವಾ ಯಾವ ಥರ ಅರೇಂಜ್ ಆಗಿದೆ ಅಷ್ಟು ಕ್ಲಿಯರಾಗಿ ಗೊತ್ತಾಗೋದಿಲ್ಲ. ಹೆಂಗೋ ಒಂದು ಹೋಗೋಣ ಅಂತ ಅನಿಸುತ್ತೆ. ಅದೇ ವೋಲ್ಟೇಜ್ ಜಾಸ್ತಿ ಆದಾಗ ಒಂದು 4 ಟ್ಯೂಬ್ ಲೈಟ್ಸು ಸುತ್ತ ಹಾಕ್ಕೊಂಡು ಆ ರೂಮಲ್ಲಿ ನೋಡಿದಾಗ, ಓ ಮೈ ಗಾಡ್, ಇಲ್ಲಿಷ್ಟು ಧೂಳಿದೆಯಾ, ಇಲ್ಲಿದ್ನ ನಾನು, ಇದು ಐ ಡೋಂಟ್ ಲೈಕ್ ಈ ಫರ್ನಿಚರ್, ಐ ಕ್ಯಾನ್ ಸಿ ಎವ್ರಿಥಿಂಗ್ ಕ್ಲಿಯರ್ಲಿ. ಇವಾಗ ದಿಸ್ ಈಸ್ ನಾಟ್ ಮೀ, ನಾನು ಈ ಥರ ಇರೋದಕ್ಕಾಗೋದಿಲ್ಲ. ಸೊ ನಿಮ್ಮ ವೋಲ್ಟೇಜ್, ನಿಮ್ಮ ಲೈಟ್ ಬಂದು ಜಾಸ್ತಿ ಆಗ್ತಾ ಇರೋದು. ಆ ವೋಲ್ಟೇಜ್ ಜಾಸ್ತಿ ಆದಾಗ ಲೈಕ್ ಯು ಕ್ಯಾನ್ ಸಿ ಥಿಂಗ್ಸ್ ಕ್ಲಿಯರ್ಲಿ. ನಾನು ಇಲ್ಲಿ ಸೆಟ್ಲ್ ಆಗ್ತಾ ಇದ್ನ, ನಾನು ಇಲ್ಲಿ ಇರ್ತೀನಿ ಅಂತ ಅಂದ್ಕೊಂಡಿದ್ನ, ಇಷ್ಟೇ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿದ್ನ. ಸೊ ಇವಾಗ ಆ ದೊಡ್ಡ ಲೈಟಲ್ಲಿ ಕಾಣ್ತಾ ಇರೋದು ಇಷ್ಟೇ ಅಲ್ಲ ರೂಮ್, ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ಡೋರ್ ಇದೆ ಅಂತ ಹೇಳಿ. ಆ ಡೋರ್ ಕಾಣಿಸಿದಾಗ ಆ ಡೋರನ್ನು ನೀವು ಓಪನ್ ಮಾಡ್ತಾ ಇರೋದು. ಆ ಡೋರ್ನ ಓಪನ್ ಮಾಡಿದಾಗ ದೇರ್ ಈಸ್ ಒನ್ ಹೋಲ್ ಬಿಗ್ ಗಾರ್ಡನ್. ಇದುವರೆಗೂ ನೀವು ನೋಡೇ ಇರಲಿಲ್ಲ, ಅಲ್ಲೊಂದು ಡೋರ್ ಇದೆ, ಆ ಡೋರ್ ಓಪನ್ ಮಾಡಿದಾಗ ಒಂದು ಗಾರ್ಡನ್ ಇದೆ, ಆ ಗಾರ್ಡನ್ ಒಳಗಡೆ ನಡ್ಕೊಂಡು ಹೋದಾಗ ಒಂದು ರೋಸ್ ಬುಷ್ ಇದೆ, ಅಲ್ಲಿಂದ ನಡ್ಕೊಂಡು ಹೋದಾಗ ಒಂದು ವಾಟರ್ ಫಾಲ್ ಇದೆ, ಅಲ್ಲಿಂದ ನಡ್ಕೊಂಡು ಹೋದಾಗ ಒಂದು ಯೋಗ ಸೆಂಟರ್. ಯು ಡಿಡ್ಂಟ್ ನೋ, ಯು ನೆವರ್ ನ್ಯೂ ಇದೊಂದು ಪಾಸಿಬಿಲಿಟಿ ಇದೆ ಅಂತ ಹೇಳಿ. ಆ್ಯಂಡ್ ಸಡನ್ಲಿ ಅ ಹೋಲ್ ನ್ಯೂ ವರ್ಲ್ಡ್ ಶಿಫ್ಟ್ ಆಗ್ತಾ ಇರೋ ಥರ. ದ್ಯಾಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ಸಮಥಿಂಗ್ ಈಸ್ ಆ್ಯಕ್ಟಿವೇಟಿಂಗ್ ನಿಮ್ಮ ಒಳಗಡೆ. ಗ್ರೂಪ್ ನಂಬರ್ 2 ಅದು ಯಾವ ರೀತಿ ಹೇಳೋದು, ಲೈಕ್ ಯು ಆರ್ ಪ್ಲಗ್ಡ್ ಇನ್ ಟು ಅ ನ್ಯೂ ಸೋರ್ಸ್ ಆಫ್ ಲೈಟ್ ಅನ್ನೋ ಥರ, ರೈಟ್? ಆ 10 ಲೈಕ್ ವಾಟ್ ಎವರ್ ಆ ಡಿಮ್ ಲೈಟಿಂದ ಯು ಆರ್ ಲೈಕ್ 1000 ವಾಲ್ಟ್ಸ್ ಬಲ್ಪು ಅಥವಾ ಲೈಟ್, ಫ್ಲ್ಯಾಶ್ ಲೈಟ್ ಆನ್ ಮಾಡಿದಾಗ ಲೈಕ್ ವೋ, ಹೆಂಗಿದ್ದೆ ನಾನಿಲ್ಲಿ. ಸೊ ದ್ಯಾಟ್ ಕೈಂಡ್ ಆಫ್ ಅವೇರ್ನೆಸ್ ಆ್ಯಂಡ್ ಯು ಆರ್ ಬೋಲ್ಡ್ಲಿ ಟೇಕಿಂಗ್ ಆ್ಯಕ್ಷನ್. ಐ ಡೋಂಟ್ ಲೈಕ್ ಈ ಜಾಗ, ಐ ಡೋಂಟ್ ಲೈಕ್ ನಾನಿರುವಂಥ ಕೆಲಸ, ಐ ಡೋಂಟ್ ಲೈಕ್ ಅಥವಾ ಈ ರಿಲೇಷನ್ಶಿಪ್ ಡೈನಮಿಕ್ಸು, ಅಥವಾ ಐ ಡೋಂಟ್ ಲೈಕ್ ನನ್ನ ಲೈಫ್ ಸ್ಟೈಲು ಅಥವಾ ನನ್ನ ಬಾಡಿ ಯಾವ ಥರ ಇದೆ. ಐ ಹ್ಯಾವ್ ಟು ಡೂ ಸಮಥಿಂಗ್. ನನ್ನ ಹೈಯೆಸ್ಟ್ ಪೊಟೆನ್ಷಿಯಲ್ಗೆ ರೀಚ್ ಆಗೋದಕ್ಕೆ ಐ ಹ್ಯಾವ್ ಟು ವರ್ಕ್ಔಟ್, ಐ ಹ್ಯಾವ್ ಟು ಲೈಕ್ ಫಿಟ್ ಆ್ಯಂಡ್ ಇಂಪ್ರೂವ್ ನನ್ನ ಲೈಫ್ನ. ಸೊ ದಟ್ ಈಸ್ ಕೈಂಡ್ ಆಫ್ ಅವೇರ್ನೆಸ್ಗೆ ನೀವು ರೀಚ್ ಆಗ್ತಾ ಇರೋದು. ಐ ಕೆನಾಟ್ ಸೆಟ್ಲ್ ಎನಿ ಮೋರ್. ಲೈಕ್ ಜೀವನ ಇರೋದು ಸ್ವಲ್ಪ ಕಾಲನೇ. ಲೈಕ್ ನಾವೇನು ಫಾರ್ ಎವರ್ ಇನ್ಫಿನಿಟ್ ಟೈಮ್ ತನಕನೂ ನಾವು ಭೂಮಿ ಮೇಲೆ ಇರೋದಿಲ್ಲ. ಇರೋಷ್ಟು ಟೈಮಲ್ಲಿ ಆಲ್ರೆಡಿ 30, 20, 40 ಆಲ್ರೆಡಿ ಎಷ್ಟೊಂದು ಟೈಮ್ ಆಗೋಗಿದೆ. ನಾನು ಈ ಕತ್ಲು ಬೆಳಕಲ್ಲಿ ಇದೇ ಪ್ರಪಂಚ ಅಂತ ಅಂದ್ಕೊಂಡಿದ್ದು. ನೌ ಐ ಕ್ಯಾನ್ ನಾಟ್ ವೇಸ್ಟ್ ಟೈಮ್. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್. ಗ್ರೂಪ್ ನಂಬರ್ 2, ಐ ಕ್ಯಾನ್ ನಾಟ್ ವೇಸ್ಟ್ ಟೈಮ್. ಐ ಹ್ಯಾವ್ ಟು ಚೇಂಜ್, ಐ ಹ್ಯಾವ್ ಟು ಇಂಪ್ರೂವ್ ಆ್ಯಂಡ್ ಐ ಕೆನಾಟ್ ಸೆಟಲ್. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಎನರ್ಜಿ ನಿಮಗೆ ಕಾಣಿಸ್ತಾ ಇರೋದು. 11 ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ರೆಕಾರ್ಡಿಂಗ್ ಟೈಮಲ್ಲಿ 11 ಇದ್ದಿದ್ದು. ಸೊ ಸೊ ಯು ಕೆನಾಟ್ ಸೆಟಲ್. ದಿಸ್ ಈಸ್ ಆಬ್ಸಲ್ಯೂಟ್ಲಿ ಬ್ರ್ಯಾಂಡ್ ನ್ಯೂ ಪಾತ್ ಅನ್ನೋ ಥರ ಇದೆ. ಈ ಶಿಫ್ಟ್ ನೀವು ಆಲ್ರೆಡಿ ಫೀಲ್ ಮಾಡ್ತಾ ಇರ್ಬೋದು, ಆಲ್ರೆಡಿ ಸೆನ್ಸ್ ಮಾಡ್ತಾ ಇರ್ಬೋದು. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ರೆಡಿ ಫಾರ್ ಬ್ರ್ಯಾಂಡ್ ನ್ಯೂ ಪಾತ್ ಅಂತ ಹೇಳಿ, ಆ್ಯಂಡ್ ಆಲ್ಸೋ 11 ಅಂತ ಹೇಳಿ. ಆಲ್ಸೋ ಶಿಫ್ಟ್ಸನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಸೆನ್ಸಿಂಗ್ ದ ಶಿಫ್ಟ್ ಅಂತ ಹೇಳಿ. ಸೊ ಆರ್ ಐ ಆಮ್ ನೋಟಿಸಿಂಗ್ ದ ಶಿಫ್ಟ್ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಿಮಗೆ ಈ ಹೊಸ ಸೈಕಲಲ್ಲಿ. ಗ್ರೂಪ್ ನಂಬರ್ 2, ದಿಸ್ ಈಸ್ ಥ್ರಿಲ್ಲಿಂಗ್, ಸ್ಕೇರಿ ಬಟ್ ಥ್ರಿಲ್ಲಿಂಗ್. ಓಕೆ, ಏರೀಸ್, ವರ್ಕ್ ಥ್ರೂ ಯುವರ್ ಫೀಲಿಂಗ್ಸ್. ಆಬ್ಸಲ್ಯೂಟ್ಲಿ. ಗ್ರೂಪ್ ನಂಬರ್ 2 ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ ಯು ಆರ್ ವಿನ್ನಿಂಗ್ ಅಗೇನ್ಸ್ಟ್ ನಿಮ್ಮ ಫೀಲಿಂಗ್ಸ್. ಓಕೆ, ಸೊ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಿರ್ಬೋದು ಇಷ್ಟು ಕಾಲ. ಲೈಕ್ ಜೀವನ ಇರೋದೇ ಹಿಂಗೆ ಅಥವಾ ಪ್ರಪಂಚ ಇರೋದೇ ಹಿಂಗೆ. ಟ್ರಸ್ಟ್ ಆಲ್ ವಿಲ್ ಬಿ ವೆಲ್. ಆಬ್ಸಲ್ಯೂಟ್ಲಿ. ಸೊ ಯು ಆರ್ ಮೂವಿಂಗ್ ಆ ಲಿಮಿಟೇಷನ್ಸ್, ಲ್ಯಾಕ್ ಲಿಮಿಟೇಷನ್ಸಿಂದ ಅಬಂಡೆನ್ಸ್ಗೆ ಮೂವ್ ಆಗ್ತಾ ಇರೋದು ನೀವು. ಸೆಟಲಿಂಗ್ ಆ ವಿಕ್ಟಿಮ್ ಮೆಂಟ್ಯಾಲಿಟಿಯಿಂದ ವಿನ್ನರ್ ಮೆಂಟ್ಯಾಲಿಟಿಗೆ ಮೂವ್ ಆಗ್ತಾ ಇರೋದು. ಫೋಕಸ್ ಆನ್ ದ ಪಾಸಿಟಿವ್. ಸೊ ಜೀವನದಲ್ಲಿ
ಲೈಫಲ್ಲಿ ಅಷ್ಟೊಂದು ಎಕ್ಸಾಂಪಲ್ಸ್ ಇಲ್ಲದೆ ಇರ್ಬೋದು ನಿಮಗೆ ಬದಲಾಗತ್ತೆ, ಇಂಪ್ರೂವ್ ಆಗುತ್ತೆ, ಅಬಂಡೆನ್ಸ್ ಬರುತ್ತೆ ಅನ್ನೋದಕ್ಕೆ ಅಷ್ಟೊಂದು ಎವಿಡೆನ್ಸ್ ಇಲ್ಲದೆ ಇರ್ಬೋದು. ಬಟ್ ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ಆ ಎಲ್ಲ ಲಿಮಿಟೆಡ್ ಥಿಂಕಿಂಗ್, ಲಿಮಿಟೆಡ್ ಬಿಲೀವ್ಸ್ನ, ಆ್ಯಂಡ್ ಯು ಆರ್ ಮೂವಿಂಗ್ ಫಾರ್ವರ್ಡ್ ವಿತ್ ಲೈಕ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಹೆಂಗೆ ಹೋಗುತ್ತೆ ಗೊತ್ತಿಲ್ಲ, ನಮ್ಮ ಲೈಫಲ್ಲಿ ಅಥವಾ ನಮ್ಮ ಆ್ಯನ್ಸಿಸ್ಟರ್ನಲ್ಲಿ ಯಾರು ಇದನ್ನು ಮಾಡಿಲ್ಲದೆ ಇರ್ಬೋದು. ಬಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಅದೇನಾಗುತ್ತೆ ನೋಡೋಣ, ಫೇಲ್ ಆಗಿದ್ರೂ ಪರವಾಗಿಲ್ಲ, ಬಟ್ ಐ ಹ್ಯಾವ್ ಟು ಡೂ ಸಮಥಿಂಗ್. ಐ ಕೆನಾಟ್ ಸೆಟಲ್. ಸೊ ದಟ್ ಈಸ್ ದ ಕೈಂಡ್ ಆಫ್ ಲೈಕ್ ಗುಡ್ ರೆಸ್ಟ್ಲೆಸ್ ಎನರ್ಜಿ, ಲೈಕ್ ಗುಡ್ ಆಪ್ಟಿಮಿಸ್ಟಿಕ್ ಪಾಸಿಟಿವ್ಲಿ ರೆಸ್ಟ್ಲೆಸ್ ಎನರ್ಜಿ. ಯಾಕೆಂದರೆ ನಮ್ಗೆ ಆ ಹಂಗರ್ ಬಂದಿಲ್ಲ ಅಂತಂದರೆ ನನಗಿದು ಬೇಕು ಅಥವಾ ನಾನು ಇದನ್ನು ಬದಲಾಯಿಸಬೇಕು ಅಂತ ಹೇಳಿ ವಿ ವಿಲ್ ನೆವರ್ ಚೇಂಜ್ ಆರ್ ಇಂಪ್ರೂವ್. ಯಾಕೆಂದರೆ ಕಂಫರ್ಟ್ ಝೋನಲ್ಲಿ ಇರ್ತೀವಿ ಆ್ಯಂಡ್ ದೆನ್ ವಿ ಆರ್ ಓಕೆ, ದಿನ ಇದೇ ನಡೀತಾ ಇದೆ ಅಂತ ಹೇಳಿ. ಬಟ್ ಆ ರೆಸ್ಟ್ಲೆಸ್ ಎನರ್ಜಿ ಇಸ್ ವೆರಿ ವೆರಿ ಗುಡ್ ಸೈನ್ ನಿಮಗೆ to bring that improvement ನಿಮ್ಮ ಲೈಫಲ್ಲಿ. ವಿ ಹ್ಯಾವ್ ಏಸ್ ಆಫ್ ವಾಂಡ್ಸ್. ದಿಸ್ ಈಸ್ ಬ್ಯೂಟಿಫುಲ್. ದಿಸ್ ಈಸ್ ನ್ಯೂ ಸೈಕಲ್. ದಿಸ್ ಈಸ್ ನ್ಯೂ ಎನರ್ಜಿ. ದಿಸ್ ಈಸ್ ಪೀಸ್. ಆ್ಯಕ್ಚುಲಿ ಗ್ರೂಪ್ ನಂಬರ್ 1 ಥೀಮು ದ ಪೀಸ್ ಆಫ್ ಮೈಂಡ್ ಅಂತ ಹೇಳಿ, ಆ್ಯಂಡ್ ಆ ಎನರ್ಜಿ ಇಲ್ಲೂ ಕೈಂಡ್ ಆಫ್ ಟ್ರಿಕ್ಲಿಂಗ್ ಡೌನ್ ಇಲ್ಲಿಗೂ ಕೂಡ. ಸೊ ದಿಸ್ ಈಸ್ ದ ಬ್ರ್ಯಾಂಡ್ ನ್ಯೂ ಎನರ್ಜಿ ನಾವು ಮಾತಾಡ್ತಾ ಇರೋದು ಗ್ರೂಪ್ ನಂಬರ್ 2. ಸೊ ದಿಸ್ ಈಸ್ ನ್ಯೂ ಮೈಂಡ್ ಸೆಟ್ ಶಿಫ್ಟ್ ಆಗ್ತಾ ಇರೋದು. ನಿಮ್ಮ ಹಾರ್ಟ್ ಬಂದು ಈ ಹಾರ್ಟ್ನ ಕಂಪಸ್ ಅಂತ ಇಟ್ಕೊಂಡಾಗ ನಿಮ್ಮ ಕಂಪಸ್ ಬಂದು ನಿಮ್ಮ ಟ್ರೂತ್ ಕಡೆಗೆ, ನಿಮ್ಮ ಹೈಯೆಸ್ಟ್ ನಾಲೆಡ್ಜ್ ಕಡೆಗೆ, ನಿಮ್ಮ ಹೈಯೆಸ್ಟ್ ಪಾಸಿಬಿಲಿಟೀಸ್ ಕಡೆಗೆ, ನಿಮ್ಮ ಸೋಲ್ ಬ್ಲೂ ಪ್ರಿಂಟ್ ಕಡೆಗೆ ಮೂವ್ ಆಗ್ತಾ ಇರೋದು. ಯು ಆರ್ ಗೋಯಿಂಗ್ ಟು ಫಾಲೋ ನಿಮ್ಮ ಹಾರ್ಟ್ನ ಈ ನೆಕ್ಸ್ಟ್ ಸೈಕಲಲ್ಲಿ. ಬಿಕಾಸ್ ಯು ಕ್ಯಾನ್ ನಾಟ್ ಸೆಟಲ್. ಆ ರೆಸ್ಟ್ಲೆಸ್ನೆಸ್ ಜಾಸ್ತಿ ಆಗುತ್ತೆ ನೀವು ಸೆಟ್ಲ್ ಆಗೋದಕ್ಕೆ. ಇಟ್ಸ್ ಲೈಕ್ ಐ ವಿಲ್ ಸೆಟಲ್ ಅಂತ ಹೇಳಿ ನೀವು ಕಂಫರ್ಟ್ ಝೋನಲ್ಲಿ ಇರೋದಕ್ಕೆ ಪ್ರಯತ್ನ ಪಟ್ಟಾಗ ಯು ಕ್ಯಾನ್ ನಾಟ್. ಈ ಹೊಸ ಸೈಕಲಲ್ಲಿ ನೀವು ಅದನ್ನು ಮೂವ್ ಮಾಡಲೇಬೇಕು, ಬದಲಾವಣೆ ಮಾಡಲೇಬೇಕು, ಶಿಫ್ಟ್ ಮಾಡಲೇಬೇಕು. ಬಿಕಾಸ್ ವಿ ಹ್ಯಾವ್ ಏರೀಸ್ ಎನರ್ಜಿ ಇಲ್ಲಿ, ಲೈಕ್ ವೆರಿ ವೆರಿ ಗೋಲ್ ಓರಿಯೆಂಟೆಡ್ ಫೋಕಸ್ಡ್ ಎನರ್ಜಿ ಅದು. ಐ ಆ್ಯಮ್ ಗೋಯಿಂಗ್ ಟು ಚೇಂಜ್ ಅನ್ನೋಂಥ ಒಂದು ಫೀಲಿಂಗು ವಿಚ್ ಯು ಕೆನಾಟ್ ಸ್ಟಾಪ್. ನೀವು ಅದ್ರ ಅಗೇನ್ಸ್ಟ್ ಫೈಟ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಇಟ್ ಈಸ್ ಟೈಮ್ ನೀವು ಏನು ಬದಲಾವಣೆ ಬೇಕು ಅಂತ ಅಂದ್ಕೊಳ್ತಾ ಇದ್ರಿ ಅದಕ್ಕೋಸ್ಕರ ನೀವು ವರ್ಕ್ ಮಾಡೋದಕ್ಕೆ ದಿಸ್ ಇಸ್ ಟೈಮ್. ಆ್ಯಂಡ್ ವಿ ಹ್ಯಾವ್ ಹೈ ಪ್ರಿಸ್ಟೆಸ್, ಏಸ್ ಆಫ್ ಕಪ್ಸ್ ಎರಡೂ ತೋರಿಸ್ತಾ ಇರೋದು ನನಗೆ. ಯು ಆರ್ ಹೈಲಿ ಅಟ್ಯೂನ್ಡ್ ಈ ಹೈಯರ್ ರೆಲ್ಮ್ಸ್ಗೆ, ನಿಮ್ಮ ಹೈಯರ್ ಪಾಸಿಬಿಲಿಟಿಗೆ, ನಿಮ್ಮ ಸ್ಪಿರಿಚುಯಾಲಿಟಿಗೆ, ನಿಮ್ಮ ಹಾರ್ಟ್ ಸೆಂಟರ್ಡ್ ಎನರ್ಜಿಗೆ, ನಿಮ್ಮ ಸೋಲ್ ಬ್ಲೂ ಪ್ರಿಂಟಿಗೆ, ನಿಮ್ಮ ಇಂಟ್ಯೂಷನಿಗೆ. ಸೊ ಯು ಆರ್ ಹೈಲಿ ಗೈಡೆಡ್. ಆ್ಯಂಡ್ ಆಲ್ಸೋ ನೀವು ಬರ್ತಾ ಇರೋ ಕಾರ್ಡು ಚಾರಿಯಟ್. ಯು ಕ್ಯಾನ್ ನಾಟ್ ಸ್ಟಾಪ್ ಈ ಎನರ್ಜಿನ ಗ್ರೂಪ್ ನಂಬರ್ 2. ಲೈಕ್ ಆ ಮೊಮೆಂಟಮ್ ಗೇನ್ ಆಗೋಗುತ್ತೆ. ಆ್ಯಂಡ್ ದೆನ್ ಯು ಕ್ಯಾನ್ ನಾಟ್ ಸ್ಟಾಪ್ ಕಾನ್ಫಿಡೆನ್ಸ್ ಆಗ್ದಿರಾ, ಯು ಕ್ಯಾನ್ ನಾಟ್ ಸ್ಟಾಪ್ ಆ ಚೇಂಜ್ ಮಾಡಿದಿರಾ, ಯು ಕ್ಯಾನ್ ನಾಟ್ ಸ್ಟಾಪ್ ಆ ವೇಟ್ ಲಾಸ್ ಮಾಡಿದಿರಾ, ಯು ಕ್ಯಾನ್ ನಾಟ್ ಸ್ಟಾಪ್ ಆ ಹಾಡು ಹೇಳೋದನ್ನು ಕಲಿದಿರಾ. ವಾಟ್ ಎವರ್ ಇಟ್ ಈಸ್ ನಿಮ್ಮನ್ನು ನೀವು ಸ್ಟಾಪ್ ಮಾಡ್ತಾ ಇದ್ರಿ ಅದನ್ನು ಮಾಡ್ದಿರಾ. ಯು ಕೆನಾಟ್ ಸ್ಟಾಪ್ ಎನಿಮೋರ್. ಯಾಕೆಂದರೆ ಯೂನಿವರ್ಸ್ ಬಂದು ಇಟ್ ಈಸ್ ಟೈಮ್ ನಾವು ಏನು ಮಾಡೋದಕ್ಕೆ ಬಂದಿದ್ವಿ ಭೂಮಿ ಮೇಲೆ ಅದನ್ನು ಮಾಡೋದಕ್ಕೆ. ಯು ಕೆನಾಟ್ ಫೈಟ್, ಯು ಕೆನಾಟ್ ರನ್, ಯು ಕೆನಾಟ್ ಹೈಡ್. ವಿ ಆರ್ ಗೋಯಿಂಗ್ ಟು ಅಚೀವ್. ನಾವು ಏನೆಲ್ಲ ಅಂದ್ಕೊಂಡಿದ್ವಿ, ಏನೆಲ್ಲ ಅಂದ್ಕೊಂಡು ಬಂದಿದ್ವಿ ಭೂಮಿ ಮೇಲೆ, ವಿ ಆರ್ ಗೋಯಿಂಗ್ ಟು ಅಚೀವ್ ಅದನ್ನೆಲ್ಲ. ಆ್ಯಂಡ್ ದೆನ್ ದ ಫೈನಲ್ ಕಾರ್ಡ್ ಈಸ್ ದ ಫೂಲ್ ಕಾರ್ಡ್. ದಿಸ್ ಈಸ್ ದ ಬ್ರ್ಯಾಂಡ್ ನ್ಯೂ ಬಿಗಿನಿಂಗ್, ದ ಬ್ರ್ಯಾಂಡ್ ನ್ಯೂ ಪಾತ್. ಲೈಕ್ ಆ ಸ್ಲೇಟ್ನ ಕ್ಲೀನ್ ಮಾಡಿಬಿಟ್ಟು ಲೈಕ್ ಬಿಕಮ್ ಅ ಚೈಲ್ಡ್. ಈ ಮಕ್ಕಳ ಥರ ಗೆಟ್ ಎಕ್ಸೈಟೆಡ್, ಗೆಟ್ ಕ್ಯೂರಿಯಸ್. ಆ ಮಣ್ಣಲ್ಲಿ ಬೀಳೋದಕ್ಕೆ ಹೆದರ್ಕೊಳ್ಬೇಡಿ, ಬಟ್ಟೆ ಗಲೀಜಾಗೋದಕ್ಕೆ ಹೆದರ್ಕೊಳ್ಬೇಡಿ. ಬಿಲೀವ್ ಇನ್ ದಿ ಅನ್ಬಿಲೀವಬಲ್, ರೈಟ್? ಯೂನಿಕಾರ್ನ್ ಬರ್ತಾ ಇದೆ ಅಂದರೆ ಡೋಂಟ್ ಡೌಟ್. ಯೂನಿಕಾರ್ನ್, ದೇರ್ ಇಸ್ ಅ ಪಾಸಿಬಿಲಿಟಿ, ರೈಟ್? 1 ಕೋಟಿ ಬರ್ತಾ ಇದೆ ಅಂದರೆ ವೈ ನಾಟ್, ದೇರ್ ಈಸ್ ಅ ಪಾಸಿಬಿಲಿಟಿ, ರೈಟ್? ಸೊ just start becoming so curious and so like childlike. Yes, it is possible ಅನ್ನೋ ಥರ. ದಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 2 ಈ ಹೊಸ ಸೈಕಲಲ್ಲಿ. ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಥ್ರಿಲ್ಡ್ ನಿಮ್ಮ ಈ ಹೊಸ ಎನರ್ಜೀಸ್ಗೆ, ಈ ಹೊಸ ಸೈಕಲಲ್ಲಿ. ಏನು ಅನ್ನಿಸ್ತು ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಎಲ್ಲರಿಗೂ. ಆ್ಯಂಡ್ ಆಲ್ಸೋ ಡ್ರೀಮ್ ಡಿಕೋಡ್ ಕೋರ್ಸಿಗೆ ಕೆಳಗಡೆ ಲಿಂಕಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಿಮ್ಮನ್ನ 29th ಬೆಳಗ್ಗೆ 10 ಗಂಟೆಗೆ ಮೀಟ್ ಮಾಡ್ತೀನಿ ಲೈವ್ ಆಗಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವೀಕ್ ಕಾರ್ಡ್ಸೂ ಇರುತ್ತೆ. ವಿ ವಿಲ್ ಮೀಟ್ ಅಗೇನ್ ವೆರಿ ವೆರಿ ಸೂನ್. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಆಲ್. ಬಾಯ್.